प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. संगच्छध्वं संवदध्वं संगच्छध्वं संवदध्वं संवो मनांसि जानता संवो मनांसि जानता देवाभागं यथा पूर्वे देवाभागं यथा पूर्वे संज्ञानाना उपासते संज्ञानाना उपासते संज्ञानाना उपासते संज्ञानाना उपासते संज्ञानाना उपासते संज्ञानाना उपासते. सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्. ॐ शान्ति शान्ति ಶಾಂತಿ. ನಮಸ್ಕಾರ ಶ್ರೋತೃಗಳೇ. ಏಕೆ ಈ ಯೋಗ ಮಂತ್ರ ಅಂತ ನಿಮಗೇನಾದ್ರು ಅನ್ನಿಸ್ತಾ ಇದೆಯಾ? ನಾನು ಹೇಳ್ತೀನಿ ಕೇಳಿ. ಕಳೆದ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆ ಅಂತ ಎಲ್ಲ ಕಡೆ ಆಚರಿಸಲಾಯಿತು. ಅದರ ಅಂಗವಾಗಿಯೇ ಇವತ್ತು ನಾವು ಯೋಗದ ಬಗ್ಗೆ ನಮಗೆ ಪರಿಚಿತರಾದವರಿಂದ ಸಂದೇಶಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹೀಗಾಗಿ ಇವತ್ತೇ ನಮಗೆ ಯೋಗದ ದಿವಸ ಆಯಿತು. ಇದು ಸಿಡ್ನಿ ಕನ್ನಡವಾಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ನಾನು ಸಿಡ್ನಿ ಶ್ರೀನಿವಾಸ್ ಮತ್ತು ರಾಜನಟರಾಜನ್. ಅದು ನಾನು 1.5 ತಿಂಗಳ ಕಾಲ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು, ನಮ್ಮ 2RRR ರೇಡಿಯೋ ಕ್ಷೇತ್ರಕ್ಕೆ ಬಂದು ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ ಅಂತ ಕಾದು ನೋಡ್ತಾ ಇದ್ದೆ. ಅದರಿಂದ ಇದು ಮೊದಲನೇ ಸಲ ನಾನು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನನಗೆ ಬಹಳ ಸಂತೋಷ ತರ್ತಾ ಇದೆ. ಅದು ಯೋಗದ ದಿನವನ್ನು ಆಚರಿಸೋದ್ರ ಬಗ್ಗೆ ಮಾತಾಡೋದು ಅಂತಂದರೆ ನನಗೆ ಬಹಳನೇ ಖುಷಿ ಅಂತ ಇಟ್ಕೊಳ್ಳಿ. ಸಂತೋಷ. ಶ್ರೋತೃಗಳೇ, ನಿಮಗೆ ತಿಳಿದ ಹಾಗೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ ಸಿಡ್ನಿ ಕನ್ನಡವಾಣಿ. ಇವತ್ತು ಜೂನ್ ತಿಂಗಳ 30ನೇ ತಾರೀಕು ಭಾನುವಾರ. ನಾವು ನಿಮಗೆ ಇದು ತಿಳಿದಿರೋದೇನೆ, ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ನಮ್ಮ ತರಂಗಾಂತರ FM 88.5. ಅದಲ್ಲದೆ ನಿಮ್ಮ ಕಂಪ್ಯೂಟರ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮ ಕೇಳಬಹುದು.
ನಿಮ್ಮ ಬ್ರೌಸರ್ನಲ್ಲಿ 2RRR ಅಂತ ಹೇಳಿದ್ರೆ ಸಾಕು, ನಮ್ಮ ಹೋಮ್ ಪೇಜ್ ತೆಗೆದುಕೊಳ್ಳುತ್ತೆ. ಅದರ ಈಶಾನ್ಯ ಭಾಗದಲ್ಲಿ ಅಂದರೆ ಬಲಗಡೆ ಮೇಲೆ ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಅದು ಅಲ್ಲದೆ ಇವತ್ತು ಸಾಕಷ್ಟು ಜನ ಟ್ಯೂನಿನ್ ಮೊದಲಾದ ಆ್ಯಪ್ಗಳನ್ನು ಉಪಯೋಗಿಸಿ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಇದೆಲ್ಲ ಏನೇ ಆದ್ರೂ ನಮಗೆ ನಿಮ್ಮ ಸಲಹೆ, ಟೀಕೆ ಇವೆಲ್ಲ ಅವಶ್ಯಕ ಮತ್ತು ಮುಖ್ಯ. ಆದ್ದರಿಂದ ನಿಮಗೆ ಅನಿಸಿದ್ದನ್ನು ಕಾರ್ಯಕ್ರಮದ ಅವಧಿಯಲ್ಲಿ ಹೇಳಬೇಕಾದ್ರೆ ದಯವಿಟ್ಟು ಫೋನ್ ಮಾಡಿ ನಮಗೆ. ನಮ್ಮ ನಂಬರು 98162777 98162777. ಅದಲ್ಲದೆ ನಿಮಗೆ ತಿಳಿದಿರುವ ಹಾಗೆ ಒಂದೆರಡು ದಿನಗಳ ನಂತರ ನಮ್ಮ ಕಾರ್ಯಕ್ರಮದ ಆಡಿಯೋ ಫೇಸ್ಬುಕ್ನಲ್ಲಿ ಕೂಡ ಲಭ್ಯ ಆಗುತ್ತೆ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹಾಗಾದರೆ ನಟರಾಜ್, ಸ್ವಾಗತ ನಿಮಗೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯಾಂಶಗಳು ಏನು ಹೇಳ್ಬಿಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಸಂತೋಷವಾದಂಥ ಒಂದು ವಿಷಯ, T20 ವಿಶ್ವಕಪ್ಪನ್ನು ಭಾರತ ಇವತ್ತಿನ ಬೆಳಗ್ಗೆ ರಾತ್ರಿನೇ ಅಂತ ಹೇಳಬೇಕು, ಈ ದಿನದ ಬೆಳಗ್ಗೆ ರಾತ್ರಿನೇ, ಅದು ಹಿಂದಿನ ದಿನ ಆಗುತ್ತೆ. ವೆಸ್ಟ್ ಇಂಡೀಸ್ನಲ್ಲಿ ನಡೀತಾ ಇರುವಂಥ ಈ ವಿಶ್ವಕಪ್ನಲ್ಲಿ ಜಯ ಗಳಿಸ್ತು ಅಂತ ನನಗೆ ನಂಬಿಕೆನೇ ಬರಲ್ಲ. ಆ ಮ್ಯಾಚನ್ನು ನೋಡಿದವ್ರಿಗೆ ಅನಿಸುತ್ತೆ ಎಷ್ಟು ರೋಮಾಂಚನವಾಗಿತ್ತು ಆ ಮ್ಯಾಚ್ ಅಂತ. ಅದು ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಆ ಕ್ಯಾಚು ಭಾರತಕ್ಕೆ ಜಯ ತಂತು ಅಂದರೆ ತಪ್ಪಾಗಲಾರ್ದು, ವಿಶ್ವಕಪ್ ತಂತು ಅಂದರೆ ತಪ್ಪಾಗಲಾರ್ದು. ಇದ್ರ ಬಗ್ಗೆ ನಮ್ಮ ಕ್ರಿಕೆಟ್ ಪ್ರೇಮಿಗಳು ಬಹಳ ಜನ ಇದ್ದಾರೆ, ಕೇಳೋರು ನಮ್ಮ ಕಾರ್ಯಕ್ರಮವನ್ನು ಫೋನ್ ಮಾಡಿ ಹೇಳಿ ನಿಮಗೇನು ಅನ್ನಿಸ್ತು ಈ ಮ್ಯಾಚ್ ನೋಡ್ತಿರುವಾಗ, ನಿಮ್ಮ ಮನಸ್ಸಿನಲ್ಲಾದಂಥ ಒಂದು ಎಮೋಷನ್ಸ್ ಮತ್ತು ನೀವು ಹೇಗೆ ಅದನ್ನು ಸಂತೋಷ ಪಟ್ರಿ. ಅದು ಕಡೆಯಲ್ಲಿ ಗೆಲುವು ಬಂದ ಮೇಲೆ ಹಾರ್ದಿಕ್ ಪಾಂಡ್ಯ ಅವರ ಕಡೆ ಓವರ್ನಲ್ಲಿ ಅದು ಕಡೆ ಬಾಲನ್ನು ಬೌಲ್ ಮಾಡೋ ತನಕ ಸೌತ್ ಆಫ್ರಿಕಾ ಗೆಲ್ತಾರೆ ಅಂದ್ಕೊಂಡಿದ್ದೆ ನಾನು, ಕಡೆ ಓವರ್ ತನಕನೂ. ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ಹಿಡಿದ ಮೇಲೂ ಸಹ ನಾನು ಸೌತ್ ಆಫ್ರಿಕಾಗೆ ಇನ್ನೂ ಒಂದು ಚಾನ್ಸ್ ಇದೆ ಗೆಲ್ಲೋದಕ್ಕೆ ಅಂದ್ಕೊಂಡಿದ್ದೆ. ಆದರೆ ಬಹಳ ಪ್ರಯಾಸ ಪಟ್ಟು ಅಂತ ಹೇಳಬೇಕು ಭಾರತದವರು ಈ ಒಂದು ವಿಶ್ವಕಪ್ನ 17 ವರ್ಷ ಆದಮೇಲೆ ನಮಗೆ ಕಪ್ ಬರ್ತಾ ಇರೋದು, ಎನಿ ವರ್ಲ್ಡ್ ಕಪ್. ಅದರಿಂದ ಒಂದು ಬಹಳ ಸಂತೋಷದ ವಿಷಯ ಅಂತ ಇಟ್ಕೊಳ್ಳೋದು. ಖಂಡಿತ ಇದ್ರ ವಿಚಾರ ಮಾತಾಡೋಣ ಮುಂದೆ ಬರೋ ಕಾರ್ಯಕ್ರಮ. ನಮ್ಮ ಶ್ರೋತೃಗಳು ಸಹ ಫೋನ್ ಮಾಡಿ ಭಾಗವಹಿಸಿದ್ರೆ ಒಳ್ಳೆ ಬಹಳ ಸಂತೋಷ. ಆದರೆ ಇವತ್ತಿನ ಕಾರ್ಯಕ್ರಮದ ಮುಖ್ಯಾಂಶಗಳು ಅಂದರೆ 1 ವಿಶ್ವ ಯೋಗ ದಿವಸ, 2 ಮಹಾಭಾರತದ ಧರ್ಮ ಸೂಕ್ಷ್ಮಗಳ ಬಗ್ಗೆ ದೀಪಕ್ ರಾವ್ ತೋರಿಸುವ ಬೆಳಕು, 3 ಕುತೂಹಲಕಾರಿ ಅಥವಾ ಅಪೂರ್ವ ಪ್ರಸಂಗಗಳು ಎಂಬ ಹೊಸ ಅಂಕಣ. ಇನ್ನು ನಿಮಗೆ ಸ್ವಾಗತ ಹೇಳಿದ್ದಾಯಿತು. ನೀವು ಅಮೆರಿಕಾ, ಕೆನಡಾದಲ್ಲಿ ಒಂದು ರಮಣೀಯ ಅನ್ನಬಹುದಾದ ಸ್ಥಳಗಳನ್ನೆಲ್ಲ ನೋಡಿದಿರಿ. ಅದು ಅಲ್ಲದೆ ಹಡಗಿನಲ್ಲಿ ಕೂಡ ಒಂದು ಯಾನ ಮಾಡಿಕೊಂಡು ಬಂದಿದ್ದೀರಾ. ಅದರಿಂದ ನಿಮಗೆ ಸ್ವಾಗತ ಬಯಸೋದಲ್ಲದೆ ನಿಮ್ಮ ಪ್ರವಾಸ ಹೇಗಿತ್ತು ಅಂತ ಹಾಗಾಗಿ ನಮ್ಮ ಜೊತೆ ಹಂಚ್ಕೋಬೇಕು ಅಂತಾನು. ಅದೇನೆ, ಅದು ನನಗೆ ನೀವು ಹೇಳಿದಾಗೆ ಬಹಳ ರೋಮಾಂಚನವಾಗಿತ್ತು. ಒಂದು ನಾವು ಪ್ರವಾಸ, ನಾನು USA ಮುಂಚೆನೇ ಹೋಗಿದ್ದೆ, ಅದರ ವೆಸ್ಟ್ ಕೋಸ್ಟ್ ಕಡೆಗೆ ಹೋಗಿದ್ದೆ. ಲಾಸ್ ಆಂಜಲೀಸು, ಸ್ಯಾನ್ ಫ್ರಾನ್ಸಿಸ್ಕೋ, ಸ್ಯಾನ್ಡಿಯಾಗೋ, ಫೀನಿಕ್ಸು, ಇದೆಲ್ಲ ಲಾಸ್ ವೇಗಾಸ್ ಇವೆಲ್ಲ ನೋಡ್ಕೊಂಬಂದಿದ್ದು, ಗ್ರ್ಯಾಂಡ್ ಕ್ಯಾನಿಯನ್. ಆದರೆ ಈಸ್ಟ್ ಕಡೆಗೆ ಅಂದರೆ ನಾವು ವಾಷಿಂಗ್ಟನ್ DC, ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಇಲ್ಲೆಲ್ಲ ಹೋಗಿ, ಅಟ್ಲಾಂಟಾ ಅಲ್ಲೆಲ್ಲ ಹೋಗಿ ಬಂದಿದ್ದು ಒಂದು ಬಹಳನೇ ಒಂದು ಹೊಸ ಅನುಭವ ಅಂತ ಹೇಳಬೇಕು. ಬಹಳನೇ ಯಾಕೆ USA ಯಾಕೆ ಪ್ರಪಂಚದಲ್ಲೇ ಬಹಳ ಪ್ರಬಲವಾದಂಥ ದೇಶ ಮತ್ತು ನಂಬರ್ 1 ಎಕಾನಮಿ ಅಂತ ಯಾಕೆ ಕರೀತಾರೆ ಅಂತ ನನಗಲ್ಲಿ ಹೋದ್ಮೇಲೆ ಅನ್ನಿಸುತ್ತೆ. ಯಾಕೆ ಅಂತಂದರೆ ಬಹಳ ಸುಭಿಕ್ಷವಾಗಂಥ, ಬಹಳ ಏನು ಹೇಳಬೇಕು ಅಂತಂತಂದರೆ ಜನಗಳು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಅವರು ಆ ದೇಶವನ್ನು ಮುಂದಕ್ಕೆ ತಂದಿರೋದನ್ನು ನೋಡಿದ್ರೆ ನಮಗನ್ಸುತ್ತೆ ಭಾರತದಲ್ಲೂ ಇದೇ ರೀತಿ ಆಗಬೇಕು. ಆಸ್ಟ್ರೇಲಿಯಾ ಸಹ ಬಹಳ USA ಕಲಿಯುವಂಥ ಬಹಳ ಅಂಶಗಳಿವೆ ಅಂತ ಅನಿಸುತ್ತೆ. ಮತ್ತು ಕೆನಡಾಗೆ ಬಂತು ಅಂತಂದರೆ ನಾವು ಕೆನಡಾ ಪ್ರವಾಸವನ್ನು 25 ಮೇ ಪ್ರಾರಂಭ ಮಾಡಿದ್ವು. ಮತ್ತು ನೀವು ಹೇಳಿದಾಗೇನೆ ಈಸ್ಟರ್ನ್ ಕೆನಡಾ, ಟೊರೊಂಟೊ, ಅಟಾವಾ, ಮಾಂಟ್ರಿಯಲ್, ಕ್ಯುಬೆಕ್ ಸಿಟಿ ಅದೆಲ್ಲ ನೋಡಿಕೊಂಡು, ಮತ್ತು ಕ್ಯಾಲ್ಗರಿಗೆ ಹೋಗಿ ಅಲ್ಲಿಂದ ರಾಕಿ ಮೌಂಟನ್ಸು ಮತ್ತು ವ್ಯಾಂಕೂವರಿಂದ
ಅಲಾಸ್ಕಾ ಕ್ರೂಯಿಸ್ ಸಹ ಹೋಗ್ಬಿಟ್ಟು ಬಂದು ಅಲ್ಲಿಂದ ಸಿಯಾಟ್ಲ್ಗೂ ಬಂದವು. ಸಿಯಾಟ್ಲಿಂದ ಹವಾಯಿಗೆ ಬಂದು ಹೊನಲೂಲಿಗೆ ಬಂದು ಮತ್ತೆ ನಮ್ಮ ಊರನ್ನು ಸೇರಿದಾಗಾಯಿತು. ಬಹಳನೇ ಸುಂದರವಾಗಿತ್ತು. ದೇವರು ಅಂತ ವೆದರ್ ಸಹ ನಮಗೆ ಅನುಕೂಲವಾಗುವ ಹಾಗೆ ಕೊಟ್ಟಿದ್ದರಿಂದ ನಾವು ಅದನ್ನು ಪೂರ್ತಿ ಸಂತೋಷದಿಂದ ತಿರುಗಾಡುವಂಥ ಮತ್ತು ನೋಟಗಳನ್ನು ಅನುಭವಿಸುವಂಥ ಒಂದು ಅವಕಾಶ. ತುಂಬ ಸಂತೋಷ. ಈಗ ನಾವು ಯೋಗದ ಬಗ್ಗೆ ಬರೋಣ. ಖಂಡಿತ. ನೋಡಿ ನಟರಾಜ್, ಸುಮಾರು 40 ವರ್ಷಗಳ ಹಿಂದೆ ನನ್ನ ಮಗ ಗೌತಮ್ ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ದ. ಅವನಿನ್ನೂ 4-5 ವರ್ಷದ ಹುಡುಗ. ಆಗ ಒಂದು ಪ್ರಶ್ನೆ ಕೇಳ್ದ. ಅಮೇರಿಕಾ, ಜರ್ಮನಿ ಎಲ್ಲ ಇಂಡಸ್ಟ್ರಿ, ಸೈನ್ಸು ಅದರಲ್ಲಿ ತುಂಬ ಫೇಮಸ್ ಆಗಿವೆ. ಆಮೇಲೆ ವರ್ಲ್ಡ್ಗೆಲ್ಲ ಏನೇನೋ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಆದರೆ ಭಾರತ ಯಾತಕ್ಕೆ ಪ್ರಸಿದ್ಧಿ ಅಂತ ಒಂದು ಕ್ವಶನ್ ಕೇಳ್ದ. ಆವಾಗ ನನಗೆ ಏನೋ ಪಾಪ ಅವನು ಇನ್ನೂ ಚಿಕ್ಕ ಹುಡುಗ, ಉತ್ತರ ಕೊಡಬೇಕಲ್ಲ. ಭಾರತ ಮಿಕ್ಕ ಜನಕ್ಕೆ ಹೇಗೆ ಬಾಳಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದೆ. ಹೌ ಟು ಲಿವ್ ಅನ್ನೋದನ್ನ ಇಂಡಿಯಾ ತೋರಿಸಿದ್ರು ಅಂತ ಹೇಳಿದೆ. ಅವನಿಗೆ ತೃಪ್ತಿ ಆಯಿತು. ಆದರೆ ಅದು ನಿಜಾನೇ. ಆದರೆ ಅದೇ ಪ್ರಶ್ನೆನ ಇವತ್ತು ಯಾರಾದರೂ ಕೇಳಿದ್ರೆ ನಾವು ಉತ್ತರಕ್ಕೆ ಹಿಂದೆ ಮುಂದೆ ನೋಡಬೇಕಾಗೇ ಇಲ್ಲ. ನೋಡಿ, ಇವಾಗ ಭಾರತ ಏನು ಕೊಟ್ಟಿದೆ ಜಗತ್ತಿಗೆ ಅಂದರೆ ಯೋಗ ಕೊಟ್ಟಿದೆ, ಬಾಲಿವುಡ್ ಕೊಟ್ಟಿದೆ, ಇತ್ಯಾದಿ ಬೇಕಾದಷ್ಟು ಹೇಳ್ಬೋದು. ಅದು ಯೋಗ ಅಂತೂ ಹೇಗೆ ಅಂದರೆ ವಿಶ್ವದ ಎಲ್ಲ ಕಡೆ ಹರಡೋಯ್ತು ಇವಾಗ ಯೋಗ ಅನ್ನೋದು. ಯಾರಿಗೂ ಯೋಗ ಅಂದರೆ ಏನು ಅಂತ ನಾವು ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಅದು ಅಲ್ಲದೆ ನಮ್ಮ ಅನುಭವಕ್ಕೆ ಬಂದಿದ್ದೇನು ಅಂದರೆ, ನಾವು ಜಪಾನ್ನಲ್ಲಿ ಸಾಕಷ್ಟು ಸುತ್ತಾಡಿದ್ದೀನಿ. ಅಲ್ಲಿ ಚಿಕ್ಕ ಹಳ್ಳಿಗೆ ಹೋದ್ರೂ ಅಲ್ಲೊಂದು ಯೋಗ ಕೇಂದ್ರ ಇದ್ದೇ ಇದೆ. ಅದು ಅಲ್ಲದೆ ಯೋಗದಲ್ಲಿ ಬೇರೆ ಬೇರೆ ಪ್ರಭೇದಗಳನ್ನು ಮಾಡ್ಕೊಂಡಿದ್ದಾರೆ. ವಿಕ್ರಮ್ ಯೋಗ, ಮಯೂರ್ ಯೋಗ, ಪವರ್ ಯೋಗ ಇತ್ಯಾದಿ ಬೇಕಾದಷ್ಟಾಗಿ. ಆದ್ದರಿಂದ ಭಾರತ ವಿಶ್ವಕ್ಕೆ ಕೊಟ್ಟಿದ್ದೇನು ಅಂದರೆ, ನಾವು ಇವಾಗ ಧೈರ್ಯವಾಗಿ ಹೆಮ್ಮೆಯಿಂದ ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಆದರೆ ಇವಾಗ ನಮಗೆ ಮುಂಚೆ ನಾನು ಹೇಳಬೇಕು, ಯೋಗದ ಒಂದು ಈ ಮೂಮೆಂಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದು ಹುರುಪು ತಂದಿದ್ದು ಏನು ಅಂದರೆ 2014ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ 21ನೇ ಜೂನ್ ಅಂತಾರಾಷ್ಟ್ರೀಯ ಯೋಗದ ದಿನ ಅಂತ ಆಚರಿಸೋಣ ಅಂತ ಘೋಷಣೆ ಮಾಡಿದ್ರು. ಇದು ಘೋಷಣೆ ಮಾಡಿ ನೋಡು, ಈ ವರ್ಷಕ್ಕೆ 10 ವರ್ಷ ಆಯಿತು. 8 ವರ್ಷ ಆಯ್ತು. ಇಲ್ಲ, 10 ವರ್ಷ. 2014 ಮಾಡಿದ್ದು 2024 10 ವರ್ಷ ಆಯಿತು. 10 ವರ್ಷದಲ್ಲಿ ಯೋಗದ ಒಂದು ಅರಿವು ಮುಂಚೆನೂ ಇತ್ತು ನೀವು ಹೇಳಿದಾಗೆ, ಆದರೆ ತುಂಬಾ ಹೆಚ್ಚಾಗಿದ್ದು ಅಂದರೆ ಭಾರತದ ಪ್ರಧಾನಿ ಅದನ್ನು ಘೋಷಣೆ ಮಾಡಿದಾಗಲಿಂದ ಯೋಗದ ಒಂದು ಅರಿವು ಬಹಳನೇ ಪ್ರಪಂಚದಲ್ಲಿ ಹರಡಿ ಹಲವಾರು ಜನ ಈ ಯೋಗದ ದಿನವನ್ನು 21ನೇ ಜೂನ್ ಅಂತಾರಾಷ್ಟ್ರೀಯ ಯೋಗದ ದಿನವನ್ನು ಆಚರಿಸ್ತಾ ಇರೋದು ಬಹಳನೇ ಸಂತೋಷದ ವಿಷಯ. ಅದೊಂದೇ ಅಲ್ಲ, ಯೋಗದ ದಿವಸ ಆಚರಿಸೋದಿದ್ದೇ ಇದೆ. ಆದರೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಯೋಗದ ಪ್ರಯೋಜನ ಪಡೆದಿದ್ದಾರೆ ಅನ್ನೋದು ಮುಖ್ಯ. ಎಲ್ಲ ಖಂಡಿತ. ಈ ಒಂದು ಪಾಶ್ಚಾತ್ಯ ಕಂಟ್ರಿ ಆಗ್ಬೋದು, ಯಾವುದೇ ದೇಶ ಆಗ್ಬೋದು, ಯೋಗದ ಪ್ರಯೋಜನ ಪಡೆದಿದ್ದಾರೆ. ಈಗ ಇದುಗಳ ಬಗ್ಗೆ ಧಾರಣಿ ರಾವ್ ಅವರು ಏನು ಹೇಳ್ತಾರೆ ಕೇಳೋಣ. ಖಂಡಿತ. ಈಗ ಕೇಳಿ ಧಾರಣಿ ರಾವ್ ಅವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ತಿಂಗಳ ಜೂನ್ 21ನೇ ತಾರೀಕು ನ್ಯೂಯಾರ್ಕ್ನಿಂದ ಹಿಡಿದು ನ್ಯೂಜಿಲೆಂಡ್ ದೇಶದ ತನಕ ಇಡೀ ವಿಶ್ವವೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿತು. ಹೊರ ದೇಶಗಳಲ್ಲಿ ಯೋಗದ ಮಹತ್ವ ಹಾಗೂ ಅರಿವು ಇತ್ತೀಚಿನ ದಿನಗಳಲ್ಲಿ ಮೂಡಿ ಬಂದಿದ್ದರೂ ಭಾರತ ಹಾಗೂ ಯೋಗದ ಇತಿಹಾಸವು ಅತ್ಯಂತ ಪುರಾತನವಾದದ್ದು. ಯೋಗ ಆರಂಭವಾಗಿದ್ದು ಶಿವನಿಂದ. ಭಗವಾನ್ ಶಿವನನ್ನು ಯೋಗ ಪುರಾಣಗಳಲ್ಲಿ ಮೊದಲ ಯೋಗಿ ಅಥವಾ ಆದಿಯೋಗಿ ಎಂದು ಪರಿಗಣಿಸಲಾಗಿದೆ. ಶಿವನು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯ ಕಾಂತಿ ಸರೋವರ ತೀರದಲ್ಲಿ ಸಪ್ತ ಋಷಿಗಳಿಗೆ ತನ್ನ ವ್ಯಾಪಕವಾದ ಬುದ್ಧಿವಂತಿಕೆಯನ್ನು ದಾರೆ ಎರೆಯುತ್ತಾನೆ. ಆ ಋಷಿಗಳು ಏಷ್ಯಾ, ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕ ಸೇರಿದಂತೆ ವಿವಿಧ ರಾಷ್ಟ್ರಗಳಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತವಾದ ಯೋಗ ವಿಜ್ಞಾನವನ್ನು ಹರಡುತ್ತಾರೆ. ಒಟ್ಟಾಗಿ ಹೇಳಬೇಕಂದ್ರೆ, ಯಾವುದೇ ಧರ್ಮ ನಂಬಿಕೆಗಳು ಅಸ್ತಿತ್ವಕ್ಕೆ ಬರುವ ಮೊದಲೇ ಸಾವಿರಾರು ವರ್ಷಗಳ ಹಿಂದೆಯೇ ಯೋಗ
ಅಸ್ತಿತ್ವಕ್ಕೆ ಬಂದಿದೆ ಎನ್ನುವ ನಂಬಿಕೆ ಇದೆ. ಯೋಗವು ಯುಜ ಎನ್ನುವ ಸಂಸ್ಕೃತ ಪದದಿಂದ ಮೂಡಿಬಂದಿದೆ ಹಾಗೂ ಅದರ ಅರ್ಥ ಒಂದುಗೂಡುವುದು ಅಥವಾ ಸೇರುವುದು ಎಂದು. ಇನ್ನು ಯೋಗದ ಮಹತ್ವ ತಿಳಿಯದವರು ಯಾರೂ ಇಲ್ಲ. ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಯೋಜನಗಳನ್ನೊಳಗೊಂಡಿರುವ ಯೋಗ ದೇಹ ಮತ್ತು ಮನಸ್ಸಿನ ಏಕತೆಗೆ ಅವಶ್ಯಕವಾಗಿದೆ ಹಾಗೂ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಗೆಯೇ ಯೋಗದ ಇದೇ ಮಹತ್ವವಾದ ಕಾರಣಗಳಿಂದ ಪ್ರಪಂಚದಾದ್ಯಂತ ಯೋಗದ ಬಳಕೆ ಹಾಗೂ ಅರಿವು ಹೆಚ್ಚುತ್ತಿದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಗೆ ಪ್ರಪಂಚದಾದ್ಯಂತ ಜನರು ಯೋಗದ ಮೊರೆ ಹೋಗುತ್ತಿರುವುದು ಸಾಮಾನ್ಯವಾಗುತ್ತಿದೆ. ಇನ್ನು 2014ರಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶ್ರೇಷ್ಠ ಸಂಪ್ರದಾಯವಾದ ಯೋಗವನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಈ ದಿನ ಆಚರಿಸಬೇಕೆಂಬ ಪ್ರಸ್ತಾಪ ನಡೆಯಿತು. ಅದರಂತೆ ಜೂನ್ ತಿಂಗಳ 21ನೇ ತಾರೀಖನ್ನು ವಿಶ್ವದ ಯೋಗ ದಿನವನ್ನಾಗಿ ಆಚರಣೆ ಮಾಡಲು ಸೂಕ್ತ ದಿನವಾಗಿ ಆಯ್ಕೆ ಮಾಡಲಾಯಿತು. ಜೂನ್ 21 ನಾರ್ದರ್ನ್ ಹೆಮಿಸ್ಫಿಯರ್ ಅಥವಾ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ದಿನ. ಈ ದಿನದ ನಂತರ ಸೂರ್ಯನು ದಕ್ಷಿಣಾಯನವನ್ನು ಪ್ರವೇಶಿಸುತ್ತಾನೆ. ಈ ಸಮಯ ಯೋಗ ಹಾಗೂ ಆಧ್ಯಾತ್ಮಿಕತೆಗೆ ಬಹಳ ವಿಶೇಷವೆಂದು ಪರಿಗಣಿಸಿ ಈ ದಿನವನ್ನು ಯೋಗ ದಿನವನ್ನಾಗಿ ಆಚರಣೆ ಮಾಡಲು ಆಯ್ಕೆ ಮಾಡಲಾಗಿದೆ. ಪ್ರತಿ ವರ್ಷ ಒಂದು ವಿಶೇಷ ಥೀಮ್ ಒಂದನ್ನು ಇರಿಸಿ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದ್ದು, ಈ ಬಾರಿಯ ಯೋಗ ದಿನಾಚರಣೆಯನ್ನು ಸ್ವಯಂ ಹಾಗೂ ಸಮಾಜಕ್ಕಾಗಿ ಯೋಗ ಎನ್ನುವ ವಿಚಾರದೊಂದಿಗೆ ಆಚರಿಸಲಾಯಿತು. ಭಾರತದ ಅಮೂಲ್ಯ ಪರಂಪರೆಯಾಗಿರುವ ಯೋಗದ ಮಹತ್ವವು ಪ್ರಪಂಚದಾದ್ಯಂತ ಹರಡುತ್ತಿರುವುದು ಸಂತಸದ ವಿಚಾರ. ಹಿಂಸೆ ಹಾಗೂ ಯುದ್ಧದಿಂದ ಹೋರಾಡುತ್ತಿರುವ ಜಗತ್ತಿಗೆ ಯೋಗ ನೆಮ್ಮದಿಯ ಆಶಾಕಿರಣವನ್ನು ಮೂಡಿಸಿದೆ. ಮಾನಸಿಕ ಒತ್ತಡದಿಂದ ಹೊರಬರಲು ಜನರಿಗೆ ಅತ್ಯಂತ ಉಪಕಾರಿಯಾಗಿದೆ. ದೇಶದ ಮೂಲೆ ಮೂಲೆಗಳಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಭಾರತೀಯ ರಾಯಭಾರಿಗಳು ಹಾಗೂ ಉನ್ನತ ಕಚೇರಿಗಳು ಸೇರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ದಿನವನ್ನು ಆಚರಣೆ ಮಾಡುವಲ್ಲಿ 10ನೇ ವರ್ಷದ ಯೋಗ ದಿನವು ಯಶಸ್ವಿಯಾಗಿದೆ ಎಂದು ಹೇಳುತ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ. ಇವರಿಗೆ ಧಾರಣಿ ರಾವ್ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈಗ ಕೇಳಿ, ನಮಗೆ ಚಿರಪರಿಚಿತರಾದ ಡಾಕ್ಟರ್ ಬಾಲಕೃಷ್ಣ ಅವರು ಬೆಂಗಳೂರಿನಿಂದ ಅವರೇನು ಹೇಳ್ತಾರೆ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಈ ವರ್ಷದ ಅಂದರೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ 21 ಜೂನು ಶ್ರೀನಗರದಲ್ಲಿ SKICC ಅಂತೇಳಿ ಅಲ್ಲಿ ಒಂದು ಇದರಲ್ಲಿ ಎಂಥ ಮಳೆ ಇದ್ರೂ ಸಾವಿರಾರು ಜನ ಬಂದು ಯೋಗದಲ್ಲಿ ಸ್ವಯಂ ನಮ್ಮ ಪ್ರಧಾನಮಂತ್ರಿಗಳ ಜೊತೆಲೆ ಪಾಲ್ಗೊಂಡಿದ್ದು ಅಷ್ಟಿಗೂ ಹರ್ಷ ಉಂಟುಮಾಯಿತು. ಈ ಸತಿ ಟೈಟ್ಲ್ ಏನಪ್ಪ ಅಂದರೆ ಯೋಗದಿಂದ ಸ್ವಯಂ ಮತ್ತು ಸಮಾಜಕ್ಕಾಗಿ. ಇದು ಮನುಷ್ಯನ ದೇಹ ಆಮೇಲೆ ಮನಸ್ಸು ಮೇಲಾಗೋ ಪ್ರಭಾವನ ಒತ್ತಿ ಹೇಳಿದ್ರು. ಸೊ ನಮ್ಮ ಮನಸ್ಸಲ್ಲಿ ಇದು 40-50 ವರ್ಷದಿಂದ ಯೋಗ ಅಂದರೆ ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಮಾಡೋನು, ಇದು ಯಾವುದೋ ಇವರು ಹುಚ್ಚರೇನೋ ಬುಗ್ತಾರ ಮಾಡ್ತಾರೆ ಅಂತ ಒಬ್ಬರು ಅಯ್ಯರ್ ಅಂತಿರೋರು ಬೆಂಗಳೂರಲ್ಲಿ ಕಟ್ಟಿರೋ ಸ್ಟೇಡಿಯಮಲ್ಲೆಲ್ಲ ಮಾಡೋರು. ಆಮೇಲೆ ಬೆಲ್ಲಿಗೆ ಇದ್ರದ್ದು ಪ್ರಭಾವನ ಅರಿತ್ಕೊಳ್ಳೋಕ್ಕೆ ನಮ್ಮ ಭಾರತದಲ್ಲಿ ಶುರುವಾಗಿದ್ದು ವಿಪರ್ಯಾಸ ನೋಡಿ. ಬೇರೆ ಜರ್ಮನಿ ಇತರ ದೇಶಗಳು ಇದರ ಅತ್ಯಂತ ಪ್ರಭಾವನ ಕಂಡುಕೊಂಡು ಅವರು ಅದನ್ನು ಹೆಚ್ಚಿಗೆ ಮಾಡೋಕ್ಕೆ ಶುರು ಮಾಡಿದ್ರು. ಕಾಲಕ್ರಮೇಣ ಯಾಕೆ ಇದನ್ನು ಕಡೆಗಣಿಸಿದ್ರೋ ಗೊತ್ತಿಲ್ಲ, ಕಾಲಕ್ರಮೇಣ ಭಾರತದಲ್ಲಿ ಸಹ ಇದು ಬೆಳೀತಾ ಬಂತು. ಈಗಂತೂ ಈಗಿನ ಕಾಲದ ಒತ್ತಡ, ಮಾನಸಿಕ ಒತ್ತಡ, ಸಂಸಾರ ತಾಪತ್ರೆ, ಭವಾಬ್ದೆ ಅಂತ ಒಂದು ಪದದಲ್ಲಿ ಹೇಳ್ಬೋದು. ಇದಕ್ಕೆ ಯೋಗಕ್ಕಿಂತಲೂ ಒಳ್ಳೆ ಒಂದು ಸಂಪೂರ್ಣ ಶಕ್ತಿಯುಕ್ತವಾದ ವ್ಯಾಯಾಮ ಅಂತ ಹೇಳ್ಬೋದು. ಅದಿಲ್ಲ ಅನ್ನೋದು ಯಾವುದೇ ಸಂದೇಹ ಇಲ್ಲ.
ಗೊತ್ತಾಗಿದೆ. ಇದಕ್ಕೆ ಮುಂಚೆ ನಮ್ಮ ಮನಸ್ಸಲ್ಲಿ ಯೋಗ ಅಂದರೆ ಏನು, ಯಾವುದೋ ಒಂದು ಮ್ಯಾಟ್ ಹಾಕ್ಕೊಂಡು ಒಳ್ಳೆ ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಆಟೋಟ್ ಅಂತ ಬಗ್ಗೋದು, ಸೂರ್ಯ ನಮಸ್ಕಾರ ಮಾಡೋದು ಅದಲ್ಲ. ನೋಡಿ, ಇದನ್ನು 4000 ವರ್ಷದ ಹಿಂದೆನೇ ನಮ್ಮ ಪುರಾಣಗಳಲ್ಲೇ ಅಗ್ನಿ ಪುರಾಣ ಅಂತ ಬರುತ್ತೆ. 18 ಪುರಾಣಗಳಲ್ಲಿ 11ನೇದು ಇದು. ಇದರಲ್ಲಿ 15,400 ಶ್ಲೋಕ ಇರುತ್ತೆ. ದಶಾವತಾರದ ವಿಚಾರ ಹೇಳ್ತಾ ಹೇಗೆ ಸಮಸ್ತ ವಸ್ತುಗಳಲ್ಲಿ ಈ ಅಣುವಿನ ಚಲನೆ, ಇದನ್ನು ಈಗಿನ ಕಾಲದ ಫಿಸಿಕ್ಸೂ ಅದೇ ಹೇಳೋದು, ಐನ್ಸ್ಟೈನ್ ನಂತರ ಶೂನ್ಯ ಪ್ರದೇಶ ಅಂತ ಕಾಲಕ್ಕೆ ಏನಿರುತ್ತೆ ವಾಯ್ಡ್, ಅಲ್ಲೂ ಸಹ ಶಕ್ತಿ ಇರುತ್ತೆ. ಇದನ್ನೇ ಈಥರ್ ಅಂತ ಹೇಳೋದು. ಇದು ನೀವು ಕಾಂತಿ, ಪ್ರಭೆ, ಕಿರಣ, ಉದ್ಭವ, ಇದನ್ನು ವಿಶ್ವಶಕ್ತಿ ಅಂತ ಹೇಳ್ತಾರೆ, ಪ್ರಾಣಶಕ್ತಿ. ಅದು ಎಲ್ಲರತ್ತೂ ಇರುತ್ತೆ, ನಮ್ಮ ಹತ್ರನೂ ಇರುತ್ತೆ, ನಿಮ್ಮ ಹತ್ರನೂ ಇರುತ್ತೆ. ನಮ್ಮಲ್ಲಿ ಇದು ಈ ನಾಡಿ ಚಕ್ರಗಳಲ್ಲಿ ರೂಪದಲ್ಲಿರುತ್ತೆ. ನಮ್ಮಲ್ಲಿ 72,000 ನಡೆಯಿದೆ ನಾಡಿ. ಅದರಲ್ಲಿ ಅತಿ ಮುಖ್ಯವಾದ ಸುಷುಮ್ನ ನಾಡಿ, ಚಂದ್ರನಾಡಿ, ಇದು ನಾಭಿ ಎಡಭಾಗ ಬಲಭಾಗ, ಸೂರ್ಯ ಪಿಂಗಳ ನಾಡಿ, ಇಹ ಗಾಂಧಾರೆ, ಹಸ್ತಿ, ಜಿಹ್ವ, ಯಶ, ಆಲಂಬನ, ಹೀಗೆ ಶಾಂಕಿನಿ, ಹೂ, ಹಮ್ ಅಂತ ಸಹ ಇದೆ. ಇದೆಲ್ಲ ಏನೋ ಕಾಗೆ ಗುಬ್ಬಿ ಕಥೆ ಹೇಳ್ತಾ ಇಲ್ಲ ನಾನು. ನಮ್ಮ ಪ್ರಾಣವಾಯು ಚಲನೆ ಇದೆ, ನಮ್ಮ ಪ್ರಾಣವಾಯುನೇ ಜೀವ ಅಂತ ಹೇಳೋದು ನಮಗೆ. ಇದನ್ನು ನಮ್ಮ ಸಂಧ್ಯಾವನಲ್ಲಿ ಸಹ ಹೇಳ್ತೀವಿ, ಪ್ರಾಣಾಯ ಸ್ವ, ಅಪಾನಾಯ ಸ್ವ, ಸಮಾನಾಯ ಸ್ವ ಅಂತ ಏನು ಹೇಳ್ತೀವಿ. ಇದು ಪ್ರಾಣವಾಯು ನಮ್ಮಲ್ಲಿ ಜೀವನ ತುಂಬುತ್ತೆ. ಅಪಾನ ಅಂದರೆ ಜೀರ್ಣ, ಎಕ್ಸ್ಕ್ರೀಟಾಗಿ ಸಂಬಂಧಪಟ್ಟಿದ್ದು. ಉದಾನವಾಯು ಅನ್ನೋದು ಕಂಠ ಪ್ರದೇಶದಲ್ಲಿರುತ್ತೆ, ಮುಖ, ತುಟಿ, ಕಣ್ಣು, ಉತ್ತೇಜನ, ಕಾಮ, ಕ್ರೋಧ, ಇದೆಲ್ಲ ಅರಿಷ್ಟಗಳ ಕಾರಣ. ವ್ಯಾನವಾಯು, ವ್ಯಾನವಾಯು ಈಸ್ ದ ಒನ್, ಇದು ಯೋಗಕ್ಕೆ ಸಂಬಂಧಪಡುತ್ತೆ. ಫ್ಲೆಕ್ಸಿಬಿಲಿಟಿ, ನಮ್ಮಲ್ಲಿ ಆಹಾರದ ವ್ಯತ್ಯಾಸ ಅಂತ ತಡೆಗಟ್ಟುತ್ತೆ, ರೋಗ ಇತ್ಯಾದಿನೆಲ್ಲ ತಡೆಗಟ್ಟುತ್ತೆ. ಅದೇ ಥರ ನಾಗವಾಯು ವಾಂತಿ ಇದನ್ನೆಲ್ಲ ತಡೆಯುತ್ತೆ. ಕೂರ್ಮ, ದೃಷ್ಟಿ, ಸೌಖ್ಯತೆ, ಕೃಕರ, ದೇವದತ್ತ, ಆಮೇಲೆ ಧನಂಜಯ. ನೋಡಿ, ಧನಂಜಯ ಅನ್ನೋದು ಪ್ರಾಣ ಹೋದರೂ ಸಹ ನಮ್ಮ ದೇಹದಲ್ಲಿರುತ್ತೆ. ಅದಕ್ಕೆ ರಾಮನಾಮ್ ಸತ್ಯ ಅನ್ನೋದು, ಅಥವಾ ಇದನ್ನು ವಿಷ್ಣು ಪುರಾಣ, ವಿಷ್ಣು ಸಹಸ್ರನಾಮ ಸತ್ತ ಮೇಲೆ ಹೇಳೋದು ವಾಡಿಕೆಗಿರೋದು ಈ ಕಾರಣಕ್ಕೋಸ್ಕರ. ಇದೇನಪ್ಪ ಯೋಗ ಅಂದರೆ ಏನೇನೋ ಹೇಳ್ತೀನಿ ಅಂತಲ್ಲ. ನೋಡಿ, ಈಗಾಗಲೇ ಹೇಳಿದಾಗೆ ಪಂಚಭೂತ, ಗಾಳಿ, ನೀರು, ಅಗ್ನಿ, ಭೂಮಿ, ಆಕಾಶ, ಇದರಲ್ಲಿ ವಿದ್ಯುತ್, ಕಾಂತಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಸಹ ಇರುತ್ತೆ. ಇದು ಕೈ ಕಾಲು ಬೆರಳು ತುದಿಯಿಂದ ನಿರಂತರವಾಗಿ ಹೊಮ್ಮುತ್ತಾ ಇರುತ್ತೆ. ಈ ಚೈತನ್ಯ ಶಕ್ತಿ ಹೊಮ್ಮೋದನ್ನು ತಡೆದು ಅದನ್ನು ಕಿಂಚಿತ್ತಾದರೂ ವ್ಯರ್ಥವಾಗದಂತೆ ನಿಲ್ಲಿಸಿ ನಮ್ಮ ಪಂಚತತ್ವದಲ್ಲಿ ಹಂಚಿಸಿದ್ರೆ ನಮ್ಮ ದೇಹದಲ್ಲಿ ಚೈತನ್ಯ, ಆರೋಗ್ಯ ಇದೆಲ್ಲ ಉತ್ತೇಜನ ಆಗಿ ಬಲವಾಗುತ್ತೆ. ಇದೇ ಯೋಗದ ಕಾನ್ಸೆಪ್ಟ್. ನಿಮ್ಗೆ ಅರ್ಥ ಆಗಂಗೆ ಹೇಳಬೇಕು ಅಂದರೆ, ಹರಿತಿರೋ ನದಿಗೆ ಹೆಂಗೆ ಡ್ಯಾಮನ್ನು ಕಟ್ತಾರೆ, ಅಥವಾ ಚೆಕ್ ಡ್ಯಾಮ್ ಇರ್ಬೋದು, ಸಮುದ್ರಕ್ಕೆ ಹೋಗಿ ವ್ಯರ್ಥ ಆಗೋಕ್ಕೆ ಬದಲು ತಡೆದು ನಮ್ಮ ವ್ಯವಸಾಯ ಅದಕ್ಕೆಲ್ಲ ಹೇಗೆ ಉಪಯೋಗಿಸ್ತಾರೆ, ಆ ಥರ ನಿರಂತರವಾಗಿ ನಮ್ಮಲ್ಲಿ ಹೋಗ್ತಿರೋ ಶಕ್ತಿನ ತಡೆದ್ಬಿಟ್ಟು ನಮಗೆ ಲಭ್ಯ ಆಗಾಗ ಮಾಡೋದೇ ಈ ಯೋಗ. ಈಗ ನಮ್ಗೆ ಅರ್ಥ ಆಗಿರ್ಬೋದು. ಇದರಲ್ಲಿ ಒಂದೊಂದು ಸಹ ಒಂದೊಂದು, ಕಿರುಬೆರಳು ಜಲನ ರೆಪ್ರೆಸೆಂಟ್ ಮಾಡುತ್ತೆ, ಉಂಗುರ ಬೆರಳು ಭೂಮಿನ ಅಥವಾ ಪೃಥ್ವಿ, ಮಧ್ಯದ ಬೆರಳು ಆಕಾಶ, ತೋರು ಬೆರಳು ವಾಯು, ಹೆಬ್ಬೆರಳು ಅಗ್ನಿ. ಇದನ್ನು ಜೀವನ ಶೈಲಿ, ವೇದ ಅಂದರೆ ಯಾವುದೋ ಕಟ್ಟುಕತೆ, ಮಂತ್ರ, ತಂತ್ರ ಎಲ್ಲ ಅಲ್ಲ. ಇದನ್ನೆಲ್ಲ ಹೇಗೆ ಬದುಕೋ ರೀತಿ ಅಂತ ಹೇಳ್ಬಿಟ್ಟು ಶ್ಲೋಕಗಳಲ್ಲಿ ಇದನ್ನೇ ಕಾಲಕ್ರಮೇಣ ಅನೇಕ ಮಹಾನ್ ಭಾವರು ನಿರಂತರವಾಗಿ ತಮ್ಮ ಜೀವನ ಇಡೀ ಇದಕ್ಕೆ ಮಾಡಿಬಿಟ್ಟು, ಯಾವ ಪೋಸ್ಚರ್ ಅಂತ ಏನು ಹೇಳ್ತೀವಿ, ಯಾವ ಪಟ್ಟುಗಳು ಯಾವ ರೀತಿ ಮಾಡಿದ್ರೆ ನಮಗೆ ಗರಿಷ್ಠ ಲಾಭ ಆಗುತ್ತೆ ಅನ್ನೋದೆಲ್ಲ ಕಂಡುಹಿಡ್ಕೊಂಡ್ರು. ಕುಲಾರ್ಣವ ತಂತ್ರ ಅಂತ ಹೇಳ್ಬಿಟ್ಟು ಗ್ರಂಥ ಇದೆ, 1000 ವರ್ಷಗಳ ಹಿಂದೆ ಬರೆದಿರೋದು. ಈಗ ನೀವೇನು ಯೋಗ ಅಂತ ಕುಣಿತೀವಿ ನೋಡ್ಕೊಂಡು, ಅದು ಯಾವುದೋ 1000 ವರ್ಷದಿಂದನೇ ನಮ್ಮ ಭಾರತದಲ್ಲಿ ಬಂದಿದ್ದಾಗಿತ್ತು. ಇದು ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅದು ನಾನು ಹೇಳೋಗೋಜಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ. ದೇಹ ಮನಸ್ಸು ಬೆಳೆಸು, ಆಧ್ಯಾತ್ಮಿಕ ಪ್ರತಿಕ್ರಿಯೆ, ಸ್ವಚ್ಛ ಆರೋಗ್ಯ, ಪರಿಶುದ್ಧ ಮನಸ್ಸು, ಇದೆಲ್ಲದಕ್ಕೂ ಯೋಗ ಸಹಾಯ ಮಾಡುತ್ತೆ. ಅದಕ್ಕೆ ಇದರದ್ದು ಉಪಯೋಗ ಕಂಡುಕೊಂಡು ಎಲ್ಲ ಅಲ್ಲೊಂದು ಇಲ್ಲೊಂದು ಊರಿಂದ ಯಾವುದೋ ಒಂದು ಮೂಲೆಯಲ್ಲಿ ಸಂಘ ಗಿಂಗ ಮಾಡೋದನ್ನೆಲ್ಲ ಮಾಡೋಕ್ಕೆ ತಪ್ಪಿಸಿ ನಮಗೆ
ಗರಿಷ್ಠ ಇಡೀ ನಮಗೆ ಅಂದರೆ ಇಡೀ ಪ್ರಪಂಚಕ್ಕೆ ಲಭ್ಯ ಆಗಿ ಮಾಡೋದು ಕೀರ್ತಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಹೋಗಬೇಕು. ಇವರು ಹೋದ ಸತಿನೂ ಮಾಡಿದರು, ಈ ಸತಿ ಸಹ ಮಿನಿಸ್ಟ್ರಿ ಆಫ್ ಆಯುಷ್ ಮಿನಿಸ್ಟ್ರಿ ಅಂತ ಹೇಳಿಬಿಟ್ಟು ಶ್ರೀ ಶರ್ಬಾನಂದ ಸೋನೋವಾಲ್ ಅಂತ ಕ್ಯಾಬಿನೆಟ್ ಬ್ಯಾಂಕ್ ಮಿನಿಸ್ಟ್ರು, ಅದೇ ಥರ ಸ್ಟೇಟ್ ಮಿನಿಸ್ಟ್ರೂ ಇದ್ದಾರೆ, ಡಾಕ್ಟ್ರು ಮುಂಜಪರ ಮಹೇಂದ್ರ ಭಾಯ್ ಅಂತ ಹೇಳಿಬಿಟ್ಟು. ನೋಡಿ, ಒಂದು ಮಿನಿಸ್ಟ್ರಿನ ಮಾಡಿಬಿಟ್ಟು ಇಡೀ ಭಾರತಕ್ಕೆ ಬೇಕಾಗೋ ಇದನ್ನು ಸೆಂಟ್ರಲ್ ಮಿನಿಸ್ಟ್ರಿಯಿಂದ ಸಹಾಯ ಮಾಡಿಕೊಂಡು ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಆಯುಷಲ್ಲಿ ಯೋಗ ಪ್ರಮುಖವಾದದ್ದು. ಹೋದ ಸತಿ ಹೇಳ್ದಂಗೆ ಮೈಸೂರಿಗೆ ಬಂದಿದ್ದರು, ಮೈಸೂರಲ್ಲಿ ಇದರದ್ದು ಒಂದು ವಸ್ತು ಪ್ರದರ್ಶನದ ರೀತಿಯಲ್ಲಿ ಹೇಗೆ ಮಾಡೋದು, ಏನು ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ನಿಮ್ಗೆ ಅಂತರ್ಜಾಲದಲ್ಲಿ ಹೋಯಿತು ಯಾವುದೇ ಊರಲ್ಲಿದ್ದರೂ ಸಹ ಅಥವಾ ಹೇಗೆ ಮಾಡೋದು ಅನ್ನೋದು ಸುಲಭವಾಗಿ ಸಿಗುತ್ತೆ. ನೀವು ಏನು ಮಾಡ್ತಿದ್ದೀರಿ ಅನ್ನೋದು ತಿಳ್ಕೊಂಡು ಮಾಡಿದ್ರೆ ನಿಮಗೆ ಅದರದ್ದು ಪರಿಣಾಮ ಶೀಘ್ರವಾಗಿ ಹಾಗೂ ಹೆಚ್ಚಿನ ಮಟ್ಟದಲ್ಲಿ ಲಭಿಸುತ್ತೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಯೋಗ ಅಂದ್ರೇನು, ಏನು ಯೋಗ ಮಾಡ್ತಿರೋದೆಲ್ಲ ನೀವು ನೋಡೇ ಇರ್ತೀರ. ಇದ್ರ ಮೂಲನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ನಿಮಗೆ ಇದರ ಯೋಗದಲ್ಲಿ ಪಾಲ್ಗೊಳ್ಳೋಕ್ಕೆ ಉತ್ತೇಜನ ನೀಡಲಿ. ನೀವು ಮಾಡಿ, ಅದಕ್ಕೆ ವಯಸ್ಸಿನಿದಿಲ್ಲ, ಪೂರ್ತಿ ಬಗ್ಗಕ್ಕಾಗದರೆ ಎಷ್ಟಾಗುತ್ತೋ ಅಷ್ಟು ಬಗ್ಗಬೇಕು. ನಾನು ಹೇಳಿದ್ದನ್ನು ಸ್ವಲ್ಪನಾದ್ರೂ ಜ್ಞಾಪಕ ಇಟ್ಕೊಂಡು ಪಂಚಶಕ್ತಿನ ವ್ಯಯ ಆಗದಂತ ಹಿಡಿದು ನಿಮ್ಮ ದೇಹಕ್ಕೆ ಬರೋ ಹಾಗೆ ಮಾಡಿ ನಿಮ್ಮನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ನೀವು ಒಳ್ಳೆಯ ವ್ಯಕ್ತಿ, ನೀವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ, ಗಟ್ಟಿ ಸಮಾಜ, ಗಟ್ಟಿ ದೇಶ ಹೀಗಾಗುತ್ತೆ. ಬೆಂಗಳೂರಿನ ಬಾಲಕೃಷ್ಣ. ಎಲ್ರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯನ ತಿಳಿಸ್ತಾ ಎಲ್ಲರೂ ಇದರದ್ದು ಬೆನಿಫಿಟ್ ಪಡೀರಿ ಅಂತ ಹೇಳ್ತಿದ್ದೀನಿ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Come and explore the newly upgraded Fig Tree Park at Hunters Hill. Highlights of the revitalisation project include a new playground with climbing structures, nest swing, spring rider, outdoor musical percussion, talking tubes, a rope ladder leading to an elevated platform and beautiful garden beds. There's also a new plaza space with an entrance on Gladesville Road. Hey Bob, have you checked out the 2RRR website? Not lately, my dearest. Well, darn nabbit. Go there now because it has loads of information, including our program guide, station history, how to become a member, and local news. Visit 2RRR.org.au. All right, sweetheart. Hey, all y'all listening better go there now too, because when my wife makes a demand, hoo-wee, all hell will break loose if it don't happen quick fast. So visit 2RRR.org.au today so old Bob here stays in her good books. Bob, who on earth you talking to? No one, my dearest. Shh, y'all keep quiet now. ಇದರಲ್ಲಿ ಏನೇಂದ್ರು ಬಾಲಕೃಷ್ಣ ಅವ್ರದ್ದು ಸಂಶೋಧನೆ ಮಾಡಿ ಅದರ ಆಳವಾಗಿ ಯೋಚನೆ ಮಾಡಿ ಅದರ ವಿಷಯವನ್ನು ನಮಗೆ ನೋಡಿ ಅವ್ರು ಹೇಳಿರೋದು ಅಷ್ಟೊಂದು ಗೊತ್ತಿಲ್ಲ. ಅದು ಅಲ್ಲದೆ ಮಿನಿಸ್ಟ್ರಿನೇ ಇದೆ ಅನ್ನೋದನ್ನು ಸಹ ನನಗೆ ಗೊತ್ತಿರಲಿಲ್ಲ. ಇದನ್ನೆಲ್ಲ ನಮಗೆ ತಿಳಿಸ್ಕೊಡೋದು ಅವ್ರಿಗೂ ಯಾವಾಗಲೂ ಬಾಲಕೃಷ್ಣ ಅವ್ರದ್ದು ನಮಗೆ ಕುತೂಹಲ ಕಿರಳಿಸುತ್ತೆ ಅನಿಸುತ್ತೆ. ಖಂಡಿತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ವೇದ ಯೋಗ ದಿವಸದ ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವೀಗ. ಇದೋ ಕೇಳಿ ನಮಗೆ ಚಿರಪರಿಚಿತರಾದ ಪುಷ್ಪ ಗುರು ದೀಕ್ಷಿತ್ ಅವರು. ಶರೀರದ ಮೇಲೆ ಪ್ರೀತಿ ಇದೆಯೇ? ಆಸನ ಮಾಡಿ. ಉಸಿರಿನ ಮೇಲೆ ಪ್ರೀತಿ ಇದೆಯೇ? ಪ್ರಾಣಾಯಾಮ ಮಾಡಿ. ಆತ್ಮದ ಮೇಲೆ ಪ್ರೀತಿ ಇದೆಯೇ? ಧ್ಯಾನ ಮಾಡಿ. ಪರಮಾತ್ಮನ ಮೇಲೆ ಪ್ರೀತಿ ಇದೆಯೇ? ಸಮರ್ಪಣೆ ಮಾಡಿ.
ಸಿಡ್ನಿ ಶ್ರೋತೃ ಬಾಂಧವರಿಗೆಲ್ಲ ಬೆಂಗಳೂರಿನಿಂದ ಪುಷ್ಪ ಗುರುದೀಕ್ಷಿತ್ ಮಾಡುವ ನಮಸ್ಕಾರ. ಈಗ ನಾ ಹೇಳಿದ್ದು ಯೋಗದ ಸಾರ. ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಿಸ್ತೀವಿ ಅಲ್ವೇ? ಇತ್ತೀಚಿನ ದಿನಗಳಲ್ಲಿ ವಿಶ್ವದಾದ್ಯಂತ ಹೆಚ್ಚಿನ ಜನರು ತಮ್ಮ ಮಾನಸಿಕ ಒತ್ತಡ ಮತ್ತು ದೈಹಿಕ ಸೌಂದರ್ಯಕ್ಕಾಗಿ ಯೋಗದ ಮೊರೆಯನ್ನು ಹೋಗ್ತಾ ಇದ್ದೀವಿ. ಯೋಗ ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆ. ಭಾರತ ಜಗತ್ತಿಗೆ ನೀಡಿದ ಒಂದು ದೊಡ್ಡ ಕೊಡುಗೆ, ನಮ್ಮೆಲ್ಲರ ಹೆಮ್ಮೆ. ಮನುಷ್ಯನಿಗೆ ಬಾಹ್ಯ ಸೌಂದರ್ಯ ಎಷ್ಟು ಮುಖ್ಯನೋ ಆಂತರಿಕ ಸೌಂದರ್ಯ ಕೂಡ ಅಷ್ಟೇ ಮುಖ್ಯ. ಇವೆರಡನ್ನೂ ಚೆನ್ನಾಗಿಟ್ಕೊಳ್ಳೋಕ್ಕೆ ಯೋಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಪ್ರತಿನಿತ್ಯ ಮನುಷ್ಯ ಯೋಗ ಮಾಡೋದ್ರಿಂದ ಉತ್ತಮವಾದ ಆರೋಗ್ಯಕರ ಜೀವನವನ್ನು ನಡೆಸಬಹುದು ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಯೋಗ 6000 ವರ್ಷಕ್ಕೂ ಹಳೆಯದಾದ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಪ್ರತಿ ವರ್ಷ ಯೋಗದ ದಿನಾಚರಣೆಯಂದು ಯೋಗ, ಧ್ಯಾನ, ಸಭೆಗಳು, ಚರ್ಚೆಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಇತ್ಯಾದಿಗಳನ್ನು ಅಭ್ಯಾಸಿಸುವುದರ ಮೂಲಕ ಆಚರಿಸ್ತೀವಿ. 2024ರ ಯೋಗ ದಿನದ ಥೀಮ್ ಸ್ವಯಂ ಕಲಿಕೆ ಮತ್ತು ಸ್ವಯಂ ಅರಿವಿನಾಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ. ಅಂದರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಇಂದಿನ ಈ ಉದ್ದೇಶ ಇಟ್ಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನದ ಇತಿಹಾಸದ ಬಗ್ಗೆ ಒಂದೆರಡು ವಿಷಯವನ್ನು ತಿಳ್ಕೊಳ್ಳೋಣ. 2014ರ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ಪ್ರಸ್ತಾವನೆಗೆ 177 ಸದಸ್ಯ ರಾಷ್ಟ್ರಗಳಿಂದ ಅನುಮೋದನೆ ಸಿಕ್ಕಿತ್ತು. ಅದಾದ ನಂತರ 2015ರ ಜೂನ್ 21ರಂದು ಮೊದಲ ಬಾರಿಗೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗಿತ್ತು. ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಪ್ರಧಾನಿ ಮೋದಿಯವರ ಉಪಸ್ಥಿತಿಯಲ್ಲಿ ಸರಿಸುಮಾರು 36,000 ಉನ್ನತ ವ್ಯಕ್ತಿಗಳೊಂದಿಗೆ 35 ನಿಮಿಷಗಳ ಕಾಲ 21 ಯೋಗ ಆಸನಗಳನ್ನು ಪ್ರದರ್ಶಿಸಲಾಯಿತು. ಈ ಬಾರಿ ಜೂನ್ 21ರಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಯೋಗ ಪ್ರಪಂಚದಾದ್ಯಂತ ಅಪಾರ ಜನಪ್ರಿಯ ಅಭ್ಯಾಸ. ಪ್ರಪಂಚದಾದ್ಯಂತ ವಿವಿಧ ಸಾಂಸ್ಕೃತಿಗಳ ಮತ್ತು ಹಿನ್ನೆಲೆಗಳಿಂದ ಕೂಡಿದ ವ್ಯಕ್ತಿಗಳನ್ನು ಇದು ಆಕರ್ಷಿಸ್ತಾ ಇದೆ. ಪ್ರಾಚೀನ ಭಾರತದ ಮೂಲದೊಂದಿಗೆ ಯೋಗದ ಜನಪ್ರಿಯತೆಗೆ ಕಾರಣ ಅದರಲ್ಲಿ ತಿಳಿಸಿರುವ ದೈಹಿಕ ಭಂಗಿಗಳು, ಉಸಿರಾಟದ ನಿಯಂತ್ರಣ, ಧ್ಯಾನ ಮತ್ತು ತತ್ವಶಾಸ್ತ್ರವನ್ನು ಸಂಯೋಜಿಸುವ ಅದರ ಸಮಗ್ರ ವಿಧಾನವೇ ಕಾರಣ ಅಂತ ಹೇಳ್ಬೋದು. ಪ್ರಪಂಚದಾದ್ಯಂತ ಯೋಗವನ್ನು ಜನಪ್ರಿಯಗೊಳಿಸಿದ 5 ಗುರುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಪ್ರಖ್ಯಾತ ಭಾರತೀಯ ಆಧ್ಯಾತ್ಮಿಕ ನಾಯಕರಾದ ಸ್ವಾಮಿ ವಿವೇಕಾನಂದರು ಪ್ರಪಂಚದಾದ್ಯಂತ ಯೋಗವನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಯೋಗ ಮತ್ತು ವೇದಾಂತ ತತ್ವಶಾಸ್ತ್ರದ ಸಾರವನ್ನು ಹರಡೋದ್ರ ಮೂಲಕ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪಿನಾದ್ಯಂತ ಉಪನ್ಯಾಸಗಳು ಮತ್ತು ಮಾತುಕತೆಗಳ ಸರಣಿಯನ್ನು ಪ್ರಾರಂಭಿಸಿದರು. ಅವರ ಬೋಧನೆಗಳು ಆಧ್ಯಾತ್ಮಿಕ ನೆರವೇರಿಕೆ ಮತ್ತು ಜ್ಞಾನೋದಯಕ್ಕೆ ಪರ್ಯಾಯ ಮಾರ್ಗಗಳನ್ನು ಬಯಸುವ ವ್ಯಕ್ತಿಗಳೊಂದಿಗೆ ಪ್ರತಿಧ್ವನಿಸಿತು, ಗಮನಾರ್ಹವಾದ ಅನುಸರಣೆಯನ್ನು ಗಳಿಸಿತು ಮತ್ತು ಯೋಗದಲ್ಲಿ ಬೆಳೆಯುತ್ತಿರುವ ಆಸಕ್ತಿಯನ್ನು ಹುಟ್ಟುಹಾಕಿತು. ಎರಡನೆಯದಾಗಿ, ಸಾಮಾನ್ಯವಾಗಿ ಗುರೂಜಿ ಅಂತಲೇ ಕರೆಯಲ್ಪಡುವ BKS ಅಯ್ಯಂಗಾರ್ ಅವರು ಪ್ರಪಂಚದಾದ್ಯಂತ ಯೋಗವನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 1918ರಲ್ಲಿ ಭಾರತದ ಬೆಳ್ಳೂರಿನಲ್ಲಿ ಜನಿಸಿದ ಅಯ್ಯಂಗಾರ್ ಅವರು ಯೋಗದ ಅಭ್ಯಾಸದ ಮೂಲಕ ಹಲವಾರು ದೈಹಿಕ ಕಾಯಿಲೆಗಳನ್ನು ನಿವಾರಿಸಿಕೊಂಡರು. ಇದು ಜಾಗತಿಕ ಯೋಗ ಸಮುದಾಯದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಯಾಗಕ್ಕೆ ಕಾರಣವಾಯಿತು. ಯೋಗಕ್ಕೆ ಅಯ್ಯಂಗಾರ್ ಅವರ ವಿಶಿಷ್ಟ ವಿಧಾನವು ನಿಖರತೆ, ಜೋಡಣೆ ಮತ್ತು ಅಭ್ಯಾಸವನ್ನು ಬೆಂಬಲಿಸಲು ಮತ್ತು ವರ್ಧಿಸಲು ರಂಗಪರಿಕರಗಳ ಬಳಕೆಯನ್ನು ಒತ್ತಿ ಹೇಳಿತು. ಅಯ್ಯಂಗಾರ್ ಯೋಗ ಅಂತ ಕರೆಯಲ್ಪಡುವ ಅವರ ವಿಧಾನ ಪ್ರತಿ ಭಂಗಿಯಲ್ಲಿ ಪರಿಪೂರ್ಣತೆಯನ್ನು ಪಡೆಯೋದರ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಯೋಗದ ಚಿಕಿತ್ಸಕ ಪ್ರಯೋಜನಗಳನ್ನು ಗುಣಪಡಿಸಲು ಮತ್ತು ರೂಪಾಂತರಕ್ಕೆ ಬಳಸಿಕೊಳ್ಳುತ್ತೆ. ದೇಹದ ಸರಿಯಾದ ಜೋಡಣೆಯನ್ನು ಒತ್ತಿ ಹೇಳುವ ಮೂಲಕ ಅಯ್ಯಂಗಾರ್ ಯೋಗದ ಚಿಕಿತ್ಸಕ ಸಾಮರ್ಥ್ಯದತ್ತ ಅವರು ಗಮನ ಸೆಳೆದರು. ಜೀವನದ ಎಲ್ಲ ಹಂತಗಳ ಅಭ್ಯಾಸಿಗಳನ್ನು ಅವರು ಆಕರ್ಷಿಸಿದರು. ಮೂರನೆಯದಾಗಿ, ಪ್ರೀತಿಯಿಂದ ಗುರೂಜಿ ಎಂದೇ ಕರೆಯಲ್ಪಡುವ ಪಟ್ಟಾಭಿ ಜೋಯಿಸ್ ಅಷ್ಟಾಂಗ ಯೋಗದ ಪ್ರವರ್ತಕ ವಿಧಾನದ ಮೂಲಕ ಪ್ರಪಂಚದಾದ್ಯಂತ ಯೋಗವನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕರ್ನಾಟಕದಲ್ಲಿ 1915ರಲ್ಲಿ ಜನಿಸಿದ ಜೋಯಿಸ್
ಈ ಕ್ರಿಯಾತ್ಮಕ ಮತ್ತು ಶಕ್ತಿಯುತವಾದ ಯೋಗದ ಅಭ್ಯಾಸ ಮತ್ತು ಪ್ರಸರಣಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಯೋಗವನ್ನು ಅಂತಾರಾಷ್ಟ್ರೀಯವಾಗಿ ಜನಪ್ರಿಯಗೊಳಿಸಲು ಜೋಯಿಸ್ ಅವರ ಮಹತ್ವದ ಕೊಡುಗೆಗಳನ್ನು ಭಾರತದ ಹೊರಗೆ ಅವರ ವಾರ್ಷಿಕ ಬೋಧನಾ ಪ್ರವಾಸಗಳಿಗೆ ಕಾರಣ ಅಂತಲೇ ಹೇಳ್ಬೋದು. ಅಮೆರಿಕ, ಯುರೋಪ್ ಸೇರಿದಂತೆ ವಿವಿಧ ದೇಶಗಳಿಗೆ ಭೇಟಿ ನೀಡಿ ಕಾರ್ಯಾಗಾರಗಳನ್ನು ನಡೆಸಿ ಅಷ್ಟಾಂಗ ಯೋಗದ ಸಾರವನ್ನು ಅವರು ಸಾರಿದ್ದಾರೆ. ಈ ಪ್ರವಾಸಗಳು ವೇಗವರ್ಧಕಗಳಾಗಿ ಕಾರ್ಯನಿರ್ವಹಿಸಿದವು. ಅಸಂಖ್ಯಾತ ವ್ಯಕ್ತಿಗಳು ಅಭ್ಯಾಸವನ್ನು ಅಳವಡಿಸಿಕೊಳ್ಳಕ್ಕೆ ಮತ್ತು ತಮ್ಮದೇ ಆದ ಯೋಗ ಸಮುದಾಯಗಳನ್ನು ಸ್ಥಾಪಿಸಕ್ಕೆ ಇವರು ಪ್ರೇರೇಪಿಸಿದರು. ನಾಲ್ಕನೆಯದಾಗಿ, ಯೋಗದ ಪ್ರಥಮ ಮಹಿಳೆ ಅಂತ ಸಾಮಾನ್ಯವಾಗಿ ಕರೆಯಲ್ಪಡುವ ಇಂದ್ರಾದೇವಿ ಪ್ರಪಂಚದಾದ್ಯಂತ ವಿಶೇಷವಾಗಿ ಪಶ್ಚಿಮ ಗೋಳಾರ್ಧದಲ್ಲಿ ಯೋಗವನ್ನು ಜನಪ್ರಿಯಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ತಿರುಮಲೈ ಕೃಷ್ಣಮಾಚಾರ್ಯ ಮತ್ತು BKS ಅಯ್ಯಂಗಾರ್ ಅವರಂತಹ ಪ್ರಖ್ಯಾತ ಯೋಗಪಟುಗಳ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡಿದ ದೇವಿ ಅವರು ಭಾರತದ ಯೋಗದ ಮೊದಲ ವಿದ್ಯಾರ್ಥಿನಿಯರಲ್ಲಿ ಒಬ್ಬರು. ಯೋಗವನ್ನು ಜನಪ್ರಿಯಗೊಳಿಸುವಲ್ಲಿ ದೇವಿಯವರ ಪ್ರಭಾವವು ಅವರ ಅಂತಾರಾಷ್ಟ್ರೀಯ ಪ್ರವಾಸಗಳು ಮತ್ತು ಪೂರ್ವ ಸಂಪ್ರದಾಯಗಳು ಮತ್ತು ಪಾಶ್ಚಿಮಾತ್ಯ ಪ್ರೇಕ್ಷಕರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸಾಮರ್ಥ್ಯದಿಂದ ಹುಟ್ಕೊಳ್ತು. 1947ರಲ್ಲಿ ಅವರು ಹಾಲಿವುಡ್, ಕ್ಯಾಲಿಫೋರ್ನಿಯಾಗೆ ತೆರಳಿದರು. ಅಲ್ಲಿ ಅವರು ಸೆಲೆಬ್ರಿಟಿಗಳು ಮತ್ತು ನಟರಿಗೆ ಯೋಗವನ್ನು ಕಲಿಸಕ್ಕೆ ಪ್ರಾರಂಭಿಸಿದರು. ಅವರ ಸ್ಟುಡಿಯೋ ಪ್ರಭಾವಿ ವ್ಯಕ್ತಿಗಳನ್ನು ಆಕರ್ಷಿಸಿತು. ಮನರಂಜನಾ ಉದ್ಯಮದಲ್ಲಿ ಯೋಗದ ಅಭ್ಯಾಸದತ್ತ ಗಮನ ಸೆಳೆಯಿತು. ಕೊನೆಯದಾಗಿ ಡಾಕ್ಟರ್ ಯೋಗೇಂದ್ರಜಿ ಅಂತ ಕರೆಯಲ್ಪಡುವ ಶ್ರೀ ಯೋಗೇಂದ್ರ ಅವರು 1918ರಲ್ಲಿ ಮುಂಬೈನಲ್ಲಿ ಯೋಗ ಸಂಸ್ಥೆಯನ್ನು ಸ್ಥಾಪಿಸಿದರು. ಇದು ವಿಶ್ವದ ಅತ್ಯಂತ ಹಳೆಯ ಸಂಘಟಿತ ಯೋಗ ಕೇಂದ್ರ. ಶ್ರೀ ಯೋಗೇಂದ್ರರವರ ಬೋಧನೆಗಳು ಭಾರತದೊಳಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹ ಗಮನವನ್ನು ಸೆಳೆದವು. 1920ರ ದಶಕದಲ್ಲಿ ಅವರು ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಾದ್ಯಂತ ಯೋಗದ ಜ್ಞಾನ ಮತ್ತು ಪ್ರಯೋಜನಗಳನ್ನು ಹರಡುವ ಮೂಲಕ ಉಪನ್ಯಾಸ ಪ್ರವಾಸಗಳ ಸರಣಿಯನ್ನು ಪ್ರಾರಂಭಿಸಿದರು. ಹೀಗೆ ಈ 5 ಗುರುಗಳು ಪ್ರಪಂಚದಾದ್ಯಂತ ಯೋಗದ ಬೋಧನೆಯನ್ನು ಎಲ್ರಿಗೂ ತಿಳಿ ಹೇಳಿದ್ದಾರೆ. ದಿನಚರಿ ಇದ್ದರೆ ಯೋಗಯುಕ್ತ, ಜೀವನವಿರುವುದು ರೋಗ ಮುಕ್ತ. ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವ ಯಾರೋ. ಎಲ್ಲರಿಗೂ ಆರೋಗ್ಯ ಕೊಡಲಿ, ಯೋಗದ ಅಭ್ಯಾಸದಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಬೀಳ್ಕೊಡ್ತೇನೆ. ಧನ್ಯವಾದ. ಅವ್ರು ಪುಷ್ಪಾ ದೀಕ್ಷಿತ್ ಅಷ್ಟೇ ತುಂಬ ಚೊಕ್ಕಟವಾಗಿ ಮಾತಾಡ್ತಾರೆ, ನಿರೂಪಿಸ್ತಾರೆ. ಅದು ಮೆಚ್ಚಬೇಕಾದ್ದೇನೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಈಗ ತುಂಬ ವಿಚಾರ ಆಯಿತು. ಒಂದು ಹಾಡು ಕೇಳ್ಬಿಡೋಣ. ಕೇಳಿ. ಈಗ ಸಾಧ್ವಿನಿ ಕೊಪ್ಪ ಅವ್ರು ಹಾಡಿರೋದು. ಅದಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಬೇಕು. ನೋಡಿ, ನಾವು ಕಳೆದ ವಾರ ಡಯಾಬಿಟಿಸ್ ಮತ್ತು ಗೋಧಿ ಬಗ್ಗೆ HS ಪ್ರೇಮ ಅವರು ನೀಡಿದ ಮಾಹಿತಿಯನ್ನು ಪ್ರಸಾರ ಮಾಡಿದ್ವಿ. ಅದನ್ನು ಕುರಿತು ನಮ್ಮ 2 ಶ್ರೋತೃಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬರು ಮಧುಸೂದನ ಅವರು, ಇನ್ನೊಬ್ಬರು ರಾಜೇಶ್ವರಿ ಜಯದೇವ್ ಅವರು. ಇಬ್ಬರಿಗೂ ನಮ್ಮ ಕೃತಜ್ಞತೆಗಳು, ವಂದನೆಗಳನ್ನು ಸಲ್ಲಿಸೋಣ. ಹೀಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಡೆಯುವುದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನೀವು ಮತ್ತು ಇತರ ಶ್ರೋತೃಗಳು ಹೀಗೆ ಮುಂದುವರಿಸ್ತಾ ಇರಿ. ಇದನ್ನು ಅಭಿಪ್ರಾಯ ವಿನಿಮಯ ಆದಷ್ಟು ಒಳ್ಳೆಯದು ಅಂತ ನಮ್ಮ ಭಾವನೆ. ಅದರಿಂದ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಈ ತರಹ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋತಾ ಬನ್ನಿ. ಆವಾಗ ನಮಗೂ ಅನುಕೂಲ, ನಮಗೂ ತುಂಬ ಇದಾಗುತ್ತೆ, ಹುಮ್ಮಸ್ ಬರುತ್ತೆ ಅಂತ ಹೇಳೋಣ. ಈಗ ಒಂದು ಕನ್ನಡ ಗೀತೆ ಕೇಳಿ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ഇരുളിನ ಒಡಲಿಗೆ ದೂರದ ಕಡಲಿಗೆ, ഇരുಳಿನ ಒಡಲಿಗೆ ದೂರದ ಕಡಲಿಗೆ. ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಸಿನ ಹಾಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು. ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು. ಅದಕ್ಕೆ ಅದರ ಗುಣ ದೋಷಗಳಂಟಿಸಿ ಬಿಡಿಸಿ ಬಿಟ್ಟ ತೊಡಕು.
ದಾರಿ ಬರಿ ಚಂದ್ರನವರೆಗೆ. ಗಿಡದಿಂದು ದುರುವ ಎಲೆಗಳಿಗೂ ಮುದ ಚಿಗುರುವಾಗಲು ಒಂದೇ ಹದ. ಗಿಡದಿಂದು ದುರುವ ಎಲೆಗಳಿಗೂ ಮುದ ಚಿಗುರುವಾಗಲು ಒಂದೇ ಹದ. ನೆಲದ ಒಡಲಿನೊಳಗೇನು ನಡೆಯುವುದೋ ಎಲ್ಲಿ ಕುಳಿತಿಹನು ಕಲಾವಿದ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಬಿಸಿಲದಗೆಯ ಬಸಿರಿಂದಲೇ ಸುಳಿವುದು ಮೇಲು ತಂಗಾಳಿಯು ಬಳಿಗೆ. ಬಿಸಿಲದಗೆಯ ಬಸಿರಿಂದಲೇ ಸುಳಿವುದು ಮೇಲು ತಂಗಾಳಿಯು ಬಳಿಗೆ. ಸಹಿಸಿಕೊಂಡ ಸಂಕಟವನ್ನು ಸೋಸಲು ಬಂದೆ ಬರುವುದಾಗಳಿಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ഇരുളിನ ಒಡಲಿಗೆ ದೂರದ ಕಡಲಿಗೆ. ഇരുಳಿನ ಒಡಲಿಗೆ ದೂರದ ಕಡಲಿಗೆ. ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಸಿನ ಹಾಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ನಮ್ಮ ದಾರಿ ಬರಿ. ಹಲೋ ಹಲೋ ಡಿಸ್ಕನೆಕ್ಟ್ ಮಾಡಿಬಿಟ್ರಿ. ಈಗ ಫೋನ್ ಮಾಡಿದವರು ದಯವಿಟ್ಟು ತಿರ್ಗಾ ಫೋನ್ ಮಾಡಿ ಅಂತ ಕೇಳ್ಕೊಳ್ಳೋಣ. ಇಲ್ಲ ಇಲ್ಲ, ಬರೀ ರಿಂಗ್ ಆಗ್ತಾ ಇದೆ, ರಿಂಗೇ ಆಗ್ತಿಲ್ಲ. ಚಂದ್ರನವರೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ದಯವಿಟ್ಟು ಫೋನ್ ಮಾಡಿ. ಯಾರು ದೂರವಾಣಿ ಕರೆ ಮಾಡೋದು ಅದು ತಾಂತ್ರಿಕ ತೊಂದರೆಯಿಂದಾಗಿ. Where's a great place to socialise or hold a function? The Bizzo Club Eastwood with its ultra-friendly and personal atmosphere. Get your friends together and enjoy exciting cocktails, cool wine and champers, fantastic spirit mixes, or a great choice of... ಈಗ ಉಷಾ ಶ್ರೀನಿವಾಸ್ ಫೋನ್ ಮಾಡಿದ್ದಾರೆ, ಕೇಳೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಸ್ವಲ್ಪ ಜೋರ ಮಾತಾಡಬೇಕು. ಇವತ್ತಿನ ದಿವಸ ನಟರಾಜ್ ನಿಮ್ದು ಟ್ರಾವೆಲ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಯೋಗದ ಮೇಲಂತೂ ಬಾಲಕೃಷ್ಣ, ಪುಷ್ಪಾ ದೀಕ್ಷಿತ್ ಅವರುಗಳು ಕೊಟ್ಟಿದ್ದು ತುಂಬಾನೇ ಒಂಥರ ಮಾಡೋದಿತ್ತು. ಇನ್ನೊಂದು ಏನ್ಬೇಕು, ನಾನು ಯಾಕೆ ಮಾಡಿದ್ದೀನಿ ಅಂದ್ರೆ, ನಾವು ಸಿಡ್ನಿಗೆ 1987 ಅಲ್ಲಿ ಜರ್ಮನಿಯಿಂದ ವಾಪಸ್ ಬರುತ್ತು. 88 ಅಲ್ಲಿ ನೀವು ಬಂದಾಗ ನೀವೇ ಫಸ್ಟ್ ಪರ್ಸನ್ ಕನ್ನಡದವ್ರ ಪೈಕಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ದಿದ್ದು, ಯೋಗ ಮಾಡ್ತಾ ಇದ್ದಿದ್ದು. ಒಂದ್ಸತಿ ನಿಮ್ಮ ಮನೆಗೆ ನೀವು ವೆರಿಂಗ್ಟನ್ ಮೂವ್ ಮಾಡಿದಾಗ ನಾವು ಫೋನ್ ಮಾಡಿದಾಗ ನಂಗೆ ಪ್ರತಿಮಾ ಹೇಳಿದ್ರು, ಇವಾಗ ನಟರಾಜ್ ಕೈಲಿ ಡಿಸ್ಟರ್ಬ್ ಮಾಡಲ್ಲ ಅಂದ್ರು. ಯಾಕೆ ಅಂದ್ರೆ ಅವ್ರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಯೋಗ ಹೌದು. ಅದು ಆಮೇಲೆ ನೀವು ಇವರು ವಿವೇಕಾನಂದ ಯೋಗ ಕೇಂದ್ರದಿಂದ ಬರ್ತಾ ಇದ್ದಿದ್ದು ಪ್ರೊಫೆಸರ್ ನಾಗೇಂದ್ರ ಅವ್ರನ್ನ ಯಾವಾಗ್ಲೂ ಹೋಸ್ಟ್ ಮಾಡ್ತಿದ್ರಿ. ಹೌದು. ಆಮೇಲೆ ಮೆಲ್ಬರ್ನ್ ಇಂದ ಇನ್ನೊಬ್ರು ರಾಜು ಬರ್ತಿದ್ರು, ಅವ್ರನ್ನು ಇದ್ ಮಾಡ್ತಿದ್ರಿ. ನೀವು ಕ್ರಿಕೆಟ್ ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರೋ ಅಷ್ಟೇ ಯೋಗಕ್ಕೆ ಸಪೋರ್ಟ್ ಮಾಡಿದ್ದು ಕನ್ನಡದ ಪೈಕಿ ನಾನು ನಿಮ್ಮೊಬ್ರನ್ನೇ ನೋಡಿದ್ದು. ನೆಕ್ಸ್ಟ್ ಯೋಗ ಮಾಡ್ತಾ ಇದ್ದಿದ್ದು ಅಂದ್ರೆ ಡಾಕ್ಟರ್ ಕೇಶವ ಅವರು. ಎಲ್ಲಾರು ಮಾಡ್ತಿದೀವಿ. ಆಮೇಲೆ ನೀವು ಎಷ್ಟೊಂದ್ ಸತಿ ನೀವು ಕ್ರಿಕೆಟ್ ಕ್ಯಾಂಪ್ ಗಳಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಇದ್ದಿದ್ ನಮ್ ಫ್ರೆಂಡ್ಸ್ ಗಳನ್ನೆಲ್ಲ ಸೇರಿಸ್ಬಿಟ್ಟು ಬೆಳಗ್ಗೆ ½ an hour ಕ್ರಿಕೆಟ್ ಯೋಗ ಹೇಳ್ಕೊಡ್ತಿದ್ರಂತೆ. ವಾಪಸ್ ಬರುತ್ತೋ ಹೇಳೋರು. ಹೌದು. ಯಾಕೆಂದ್ರೆ ನನಗೆ ನನ್ನ ಜೀವನದಲ್ಲಿ ಯೋಗ ಒಂದು ಬಹಳ ಮಹತ್ವವಾದಂಥ ಒಂದು ಏನು ಹೇಳಬೇಕು ಅಂತಂತಂದರೆ ಪ್ರಯೋಜನ ಆಗಿದೆ.
ಅದರಿಂದ ಯೋಗದಿಂದಾಗಿ ನನ್ನ ಅನುಭವವನ್ನು ನಾನು ಸುಮ್ಮನೆ ನನ್ನ ಹತ್ರನೇ ಯಾಕೆ ಇಟ್ಕೋಬೇಕು, ಬೇರೆಯವ್ರಿಗೂ ಹಂಚೋಣ ಅನ್ನೋ ಒಂದು ಮನೋಭಾವದಿಂದ ಆದಷ್ಟು ನನ್ನ ಅನುಭವಗಳನ್ನು ಬೇರೆಯವ್ರಿಗೆ ಹೇಳ್ತೀನಿ. ಅವರು ಅದಕ್ಕೆ ಒಂದು ಆಸಕ್ತಿ ತೋರಿಸಿದ್ರೆ ಅವ್ರಿಗೂ ಸಹ ನಾನು ಕಲ್ತಿದ್ದನ್ನು ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಪಡ್ತೀನಿ. ಆಮೇಲೆ ನನಗೆ ತುಂಬಾ ಮೈಗ್ರೇನ್ ಹೆಡೇಕ್ ಬರ್ತಿತ್ತು. ಮಾತಾಡ್ತಿದ್ದಾಗ ನೀವೊಂದ್ಸತಿ ನನ್ಗೆ ಸಜೆಸ್ಟ್ ಮಾಡಿದ್ರಿ, ನೀವೊಂದ್ಸತಿ ಪ್ರಾಣಾಯಾಮ ಮಾಡ್ಬಿಟ್ಟು ನೋಡಿ ಅಂತ. ನಾನು ಅವಾಗ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವಾಗೆಲ್ಲ. ಇವಾಗ ನಂಗೆ ಅದ್ರ ಎಫೆಕ್ಟ್ ಗೊತ್ತಾಗ್ತಿದೆ. ಅದು ನನಗೆ ನಿಮ್ಮೇಲಿರೋ ಯೋಗದ ಬಗ್ಗೆ ಭಾವನೆಗಳನ್ನ ತಿಳಿಸೋಕ್ಕೋಸ್ಕರ ಫೋನ್ ಮಾಡಿದ್ದೀನಿ. ಬಹಳ ಸಂತೋಷ, ಬಹಳ ಧನ್ಯವಾದಗಳು. ನೀವು ಪ್ರಾಣಾಯಾಮ ಅಂತ ಹೇಳಿದ್ರಿ. ಪ್ರಾಣಾಯಾಮ ಇದೇನೆ, ಯೋಗ ಒಂದು ಬಹಳ ಸಟಲ್ ಸೈನ್ಸ್ ಅಂತ ಹೇಳಬೇಕು. ಅದು ತುಂಬ ಇಮ್ಮಿಡಿಯೇಟಾಗಿ ನೀವು ಇಲ್ಲಿ ಪೆನಡಾಲ್ ತೊಗೊಂಡ ಹಾಗೆ ತಲೆನೋವು ತಕ್ಷಣ ಹೋಗಲ್ಲ. ಅದು ಅದನ್ನು ಸುಮಾರು ವಾರಗಳು ತಿಂಗಳ ಕಾಲ ಮಾಡಿದ ಮೇಲೆ ನಿಮಗೆ ಅದರ ಪರಿಣಾಮ ಗೊತ್ತಾಗುತ್ತೆ. ಅದರಿಂದ ಬಹಳ ಜನ ಬಿಟ್ಬಿಡ್ತಾರೆ ಮಧ್ಯದಲ್ಲೇ ಅಂತ ಇಟ್ಕೊಳ್ಳಿ. ಆದರೆ ಖಂಡಿತ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು. ಅಷ್ಟೇ, ನಂಗೆ ನಿಮ್ಮ ಮೇಲೆ ಯೋಗ ಅಂಡ್ ನಟರಾಜು, ಕ್ರಿಕೆಟರ್ ನಟರಾಜ್ ಅಂದ್ರೆ ಇರೋ ಬಹಳ ಧನ್ಯವಾದಗಳು. ಸಂತೋಷ, ನಮಸ್ಕಾರ. ಓಕೆ, ಈಗ ನಾವು ಇದು ಸ್ಪಾನ್ಸರ್ ಸಂದೇಶ ಮುಂದುವರ್ಸೋಣ. ಈಗ cold draft and craft beer with appetizing bar snacks. You can watch live sports on the big screen and place a bet on the TAB. 2RRR sponsor, the Bizzo Club Eastwood, a great place to meet. The Bizzo Club Eastwood on Hillview Road, close by West Parade. Hey guys, it's Gabby from Phoenix House Youth Services here. Phoenix House provides early intervention support services and case management for young people within North Sydney. If you're someone you know needs support to finish school, get work experience, life skills, individual and family counselling, we're here to help. Reach out to us on www.phoenixhouse.org.au. A story which provides the emotional strength to movies and gives them narrative. Music in movies is often crucial to the experience of a scene and in some cases becomes as iconic as the movies themselves. I'm Maggie Morgan and you can listen to my program Meet Me at the Movies every Tuesday from 9 a.m. to 10 a.m. here on 2RRR 88.5 FM. 'Cause you're not here. ಆಮೇಲೆ ನಟರಾಜ್ ಅವರೇ, ದೀಪಕ್ ರಾವ್ ಅವರು ನಮಗೆ ಕೊಡ್ತಾ ಇರೋ ಕೊಡುಗೆ ಮಾತ್ರ ತುಂಬ ಅನನ್ಯವಾದದ್ದು ಅಂತ ಹೇಳಬೇಕು. ಮಹಾಭಾರತವನ್ನು ಒಂಥರ ಸಂಶೋಧನಾತ್ಮಕ ದೃಷ್ಟಿನಲ್ಲಿ ಅಧ್ಯಯನ ಮಾಡಿ ನಮಗೆ ತುಂಬ ಸ್ವಾರಸ್ಯಕರ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇದು 22ನೇ ಕಂತು. ಇವತ್ತು ಅವರು ಕಳಿಸಿರುವಂಥ 22ನೇ ಕಂತನ್ನು ಕೇಳೋಣ. ಇದೋ ಕೇಳಿ, ನಮಗೆ ಪರಿಚಿತ ದೀಪಕ್ ರಾವ್ ಅವರು ಅವರ 22ನೆಯ ಕಂತು. ಸಿಡ್ನಿ ಕನ್ನಡವಾಣಿಯ ಶ್ರೋತೃಗಳಿಗೆ ದೀಪಕ್ ಮಾಡುವ ನಮಸ್ಕಾರಗಳು. ಮಹಾಭಾರತ ಅಂಕಣ 22ಕ್ಕೆ ಸ್ವಾಗತ. ಹಿಂದಿನ ಅಂಕಣದಲ್ಲಿ ನಾವು ಮಹಾಭಾರತದ ಖಳನಾಯಕ ಯಾರು ಅಂತ ಮಾತಾಡ್ತಿದ್ವಿ. ದುರ್ಯೋಧನ ಖಳನಾಯಕನ ಅಥವಾ ಇನ್ಯಾರೋ ಖಳನಾಯಕ ಇದ್ದಾರಾ, ಇದ್ರ ಬಗ್ಗೆ ಈ ಒಂದು ಅಂಕಣದಲ್ಲಿ ಮಾತಾಡೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದ ಯುದ್ಧ ನಡೆಯೋದು, ಅದರ ಮೂಲ ಬಂದಿರೋದು ದ್ಯೂತ ಸಭೆ. ಅಂದರೆ ದ್ಯೂತ ಸಭೆಯಲ್ಲಿ ಪಾಂಡವರನ್ನು ಕೌರವರು ಮೋಸದಿಂದ ಸೋಲಿಸ್ತಾರೆ. ಮತ್ತು ದ್ರೌಪದಿಯ ವಸ್ತ್ರಾಹರಣ ಒಂದು ನಡೆಯುತ್ತೆ. ಅದರಿಂದ ಕೋಪಗೊಂಡು ಭೀಮ ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ನಾನು ಸಾಯಿಸ್ತೀನಿ ಅಂತ ಒಂದು ಶಪಥ ತಗೋತಾನೆ. ಸೊ ಇದರ ನಂತರ ಎಲ್ಲ ಘಟನೆಗಳು ನಡೆಯುತ್ತೆ. ಮತ್ತು ಯುದ್ಧ ಆಗಿ ಕೋಟ್ಯಾಂತರ ಜನ ಸಾಯ್ತಾರೆ. ದುರ್ಯೋಧನನೂ ಸಾಯ್ತಾನೆ, ಎಲ್ಲ ಕೌರವರು ಸಾಯ್ತಾರೆ, ಮತ್ತು ಪಾಂಡವರ ಮಕ್ಕಳು ಕೂಡ ಸಾಯ್ತಾರೆ. ಸೊ ಬಹಳ ನಷ್ಟ ಆಗುತ್ತೆ. ಸೊ ಇದಕ್ಕೆ ದುರ್ಯೋಧನನೇ ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಯಾಕಂದರೆ ದುರ್ಯೋಧನನ ಒಂದು ಅಹಂಕಾರ, ಮತ್ತು ಅವನು ಏನೇ ಆದರೂ ನನ್ನ ನಿರ್ಣಯವನ್ನು ನಾನು ಬದಲಾಯಿಸಲ್ಲ ಅಂತ ಕೂತ್ಕೊಂಡ. ಅದರಿಂದಾನೇ ಈ ಯುದ್ಧ ಆಗಿದ್ದು. ಹಲವಾರು ರಾಜರಾಗಿರ್ಬೋದು, ಋಷಿಗಳಾಗಿರ್ಬೋದು, ಪರಶುರಾಮ ಇಂದ ಹಿಡಿದು ನಾರದವರೆಗೂ ಬಂದು ದುರ್ಯೋಧನನ ಮನವೊಲಿಸಲು ಪ್ರಯತ್ನ ಪಟ್ಟರು. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಕೂಡ ಸಂಧಾನಕ್ಕೆ ಬಂದ. ಆದರೂ ದುರ್ಯೋಧನ ಯಾರ ಮಾತು ಕೇಳಲಿಲ್ಲ, ಅವನಿಗೆ ಯುದ್ಧ ಬೇಕಾಗಿತ್ತು. ಸೊ ಈ ಒಂದು ಕಾರಣದಿಂದನೇ ಈ ಮಹಾಭಾರತದ ಯುದ್ಧ ನಡೆದು ಇಷ್ಟೊಂದು ಹಾನಿಯಾಯಿತು. ಸೊ ಇದಕ್ಕೆ
ದುರ್ಯೋಧನನೇ ಒಬ್ಬ ಮೂಲ ಖಳನಾಯಕ ಅಂತ ಹೇಳ್ಬೋದು. ಆದರೆ ಅವನೊಬ್ಬನೇ ಖಳನಾಯಕ ಅಲ್ಲ, ಬೇರೆ ಖಳನಾಯಕರು ಕೂಡ ಇದ್ದಾರೆ. ಸೊ ಇದರಲ್ಲಿ ಕೃಷ್ಣ ಒಂದು ಹೇಳ್ತಾನೆ, ಈ ಒಂದು ದುಷ್ಟತನದ ಒಂದು ಮರ ಏನಿದೆ ಅದು ದುರ್ಯೋಧನ, ಆ ಮರದ ರಂಬೆ ಏನಿದೆ ಅದು ಕರ್ಣ, ಸೊ ಅದರಲ್ಲಿ ಬೆಳೆಯುವ ಹೂಗಳೇನಿದೆ ಅದು ದುಶಾಸನ, ಮತ್ತು ಇದರ ಮೂಲ ಧೃತರಾಷ್ಟ್ರ ಅಂತ. ಸೊ ಇವರೆಲ್ಲ ಸೇರಿ ಇವರ ಪಾಪದಿಂದನೇ ಇದೆಲ್ಲ ನಡೆದಿದ್ದು ಅಂತ ಕೃಷ್ಣ ಹೇಳ್ತಾನೆ. ಸೊ ಇದರಲ್ಲಿ ಕರ್ಣನ ಪಾತ್ರ ಕೂಡ ಇದೆ. ಯಾಕಂದರೆ ಕರ್ಣನಿಗೆ ಒಂದು ಆಸೆ ಇತ್ತು, ಏನಂದರೆ ನಾನು ಅರ್ಜುನನಿಗಿಂತ ಒಳ್ಳೆ ಒಬ್ಬ ಧನುಷ್ ವಿದ್ಯೆ ಪಾರಂಗತನಾಗಬೇಕು, ಮತ್ತು ಅರ್ಜುನನನ್ನು ಸೋಲಿಸಬೇಕು ಮತ್ತು ಸಾಯಿಸಬೇಕು, ಇದು ಒಂದು ಅವನ ಉದ್ದೇಶ ಇತ್ತು. ಸೊ ಅದರಿಂದ ಅವನು ದುರ್ಯೋಧನನಿಗೆ ಸಪೋರ್ಟ್ ಮಾಡ್ತಾ ಇದ್ದ, ಯುದ್ಧ ಆಗಬೇಕು, ನಾನು ಅರ್ಜುನನನ್ನು ಸೋಲಿಸಬೇಕು ಅಂತ. ಅದೇ ರೀತಿ ದುರ್ಯೋಧನ ನಾನು ಭೀಮನನ್ನು ಸಾಯಿಸಬೇಕು ಅಂತ ಅವನು ಪ್ರತಿದಿನ ತರಬೇತಿ ಅಂತ ಓದ್ತಾ ಇದ್ದ. ಅದಕ್ಕೆ ಕೊನೆಯಲ್ಲಿ ಗದಾ ಯುದ್ಧ ಆದಾಗ ಭೀಮನಿಗೆ ಅಷ್ಟು ಸುಲಭವಾಗಿ ದುರ್ಯೋಧನನ ಸೋಲ್ಸೋಕ್ಕಾಗಲಿಲ್ಲ. ಯಾಕಂದರೆ ದುರ್ಯೋಧನ ಎಷ್ಟೋ ವರ್ಷಗಳಿಂದ ಇದಕ್ಕೆ ಅಭ್ಯಾಸ ಮಾಡ್ತಿದ್ದ. ಸೊ ಇವರಿಬ್ಬರು ತಮ್ಮ ಒಂದು ಪರ್ಸನಲ್ ದ್ವೇಷ ಇದಕ್ಕೋಸ್ಕರ ಈ ಯುದ್ಧವನ್ನು ಆಗೋ ಹಾಗೆ ಮಾಡಿದ್ರು. ಸೊ ಇವರಿಬ್ಬರು ಕಾರಣ ಕೂಡ ಇದೆ. ಮತ್ತು ಧೃತರಾಷ್ಟ್ರನ ಒಂದು ಪಾತ್ರನೂ ಇದೆ ಇದರಲ್ಲಿ. ಧೃತರಾಷ್ಟ್ರ ತಂದೆಯಾಗಿ ಮತ್ತು ರಾಜನಾಗಿ ದುರ್ಯೋಧನನನ್ನು ಸರಿ ದಾರಿಗೆ ತರ್ಬೋದಿತ್ತು, ಆದರೆ ಅವನ ಕೈಯಲ್ಲಿ ಆಗಲಿಲ್ಲ, ವಿಫಲನಾದ ಅವನು. ಸೊ ಅದರಿಂದ ಕೂಡ ಯುದ್ಧ ನಡೀತು. ಸೊ ಈ ದ್ರೌಪದಿ ವಸ್ತ್ರಹರಣ ನಡೆದಾಗ ವಿದುರ ಒಂದು ಮಾತು ಹೇಳ್ತಾನೆ, ಒಂದು ಸಭೆಯಲ್ಲಿ ಏನಾರೋ ಒಂದು ದುಷ್ಟ ಕ್ರಿಯೆ ನಡೆದಾಗ ಅದಕ್ಕೆ ಯಾರು ಹೊಣೆ, ಆ ತಪ್ಪನ್ನು ಯಾರು ಮಾಡಿದ್ರು ಅಂದರೆ ಈ ಒಂದು ದ್ರೌಪದಿ ವಸ್ತ್ರಹರಣ ಸಂಬಂಧದಲ್ಲಿ ದುಶಾಸನ, ಅವನಿಗೆ 1/4 ಅವನ ಮೇಲೆ ತಪ್ಪು ಹೊರಲಾಗುತ್ತದೆ. ಮತ್ತು ಇನ್ನೂ 1/4 ಅಲ್ಲಿ ಯಾರ್ಯಾರಿದ್ದರು ಮತ್ತು ಅವರು ಯಾರೂ ಮಾತಾಡಲಿಲ್ವಲ್ಲ ಅವರು ಎಲ್ಲರ ಮೇಲೂ ಇದರ ಒಂದು ದುಷ್ಪರಿಣಾಮ ಬೀಳುತ್ತೆ. ಮತ್ತು 1/2 ದುಷ್ಪರಿಣಾಮ ಆ ಸಭೆಯ ಅಧ್ಯಕ್ಷ ಅಂದರೆ ರಾಜನಾಗಿ ಧೃತರಾಷ್ಟ್ರ ಇದನ್ನು ನಿಲ್ಲಿಸ್ಬೋದಿತ್ತು, ಬಟ್ ಮಗನ ಮೇಲೆ ಇರುವ ಅವನ ಮೋಹದಿಂದ ಅವನು ಏನೂ ಮಾಡಲಿಲ್ಲ, ಅದರಿಂದ ಯುದ್ಧ ನಡೆಯುತ್ತು. ಸೊ ಧೃತರಾಷ್ಟ್ರ ಕೂಡ ಒಬ್ಬ ಖಳನಾಯಕ ಅಂತ ಹೇಳ್ಬೋದು. ಅದೇ ರೀತಿ ನೋಡಿದಾಗ ಭೀಷ್ಮ ದ್ರೋಣ ಅಂತ ಹಿರಿಯರಾದರೂ ಅವರೂ ಕೂಡ ಮಾತಾಡಲಿಲ್ಲ. ಸೊ ಅವರ ಒಂದು ತಪ್ಪು ಕೂಡ ಇದೆ. ಮತ್ತು ಕೊನೆಯದಾಗಿ ಯುದ್ಧ ಎಲ್ಲ ನಡೆದ ಮೇಲೆ ಭೀಷ್ಮ ಹೇಳ್ತಾನೆ, ನೀವು ಯಾರನ್ನು ದೂಷಿಸಬೇಡಿ, ಯಾಕಂದರೆ ಇದೆಲ್ಲ ವಿಧಿಲಿಖಿತ, ಇದೆಲ್ಲ ಆಗಬೇಕಿತ್ತು, ಅದಕ್ಕೆ ಆಯಿತು ಅಂತ. ದುರ್ಯೋಧನ ಬೇರೆ ಯಾರೂ ಅಲ್ಲ, ಕಲಿ. ಯಾವ ಯುಗಗಳಿದೆ, ಸತ್ಯಯುಗ, ತ್ರೇತಯುಗ, ಕಲಿಯುಗ, ದ್ವಾಪರ ಯುಗ, ಆ ಯುಗಗಳು ಪುರುಷರಾಗಿದ್ದಾರೆ ಅಂತ. ಕಲಿ ಅಂದರೆ ಒಬ್ಬ ವ್ಯಕ್ತಿ, ದ್ವಾಪರ ಅಂದರೆ ಒಬ್ಬ ವ್ಯಕ್ತಿ. ಈ ಕಲಿ ಎಂಬ ವ್ಯಕ್ತಿ ನಳ ದಮಯಂತಿ ಕಥೆಯಲ್ಲಿ ಬರ್ತಾನೆ. ಅವನು ನಳನ ದೇಹದೊಳಗೆ ಹೋಗಿ ಅವನಿಗೆ ಬಹಳಷ್ಟು ಕಷ್ಟ ಆಗುವಂತೆ ಮಾಡ್ತಾನೆ. ಸೊ ಅದೇ ಈ ಕಲಿ ದುರ್ಯೋಧನನಾಗಿ ಹುಟ್ಟು ಬರ್ತಾನೆ. ಸೊ ಮಹಾಭಾರತದ ಘಟನೆಗಳು ನಡೆದಾಗ ಕಲಿ ದುರ್ಯೋಧನನಾಗಿ ಹುಟ್ಟು ಬರ್ತಾನೆ, ಮತ್ತು ದ್ವಾಪರ ಶಕುನಿಯಾಗಿ ಹುಟ್ಟು ಬರ್ತಾನೆ. ಸೊ ಇದೆಲ್ಲ ವಿಧಿಲಿಖಿತ, ಅಂದರೆ ಈ ರೀತಿ ನಡಿಬೇಕಾಯಿತು, ಅದಕ್ಕೆ ನಡೀತು. ಯಾಕೆ ಆಗಬೇಕಾಯಿತು ಅಂದರೆ ಭೂಮಿ ಭಾರಹರಣ. ಹಿಂದೆನೇ ಮಾತಾಡ್ದಂಗೆ ಈ ಭೂಮಿಯಲ್ಲಿ ಇರುವ ಒಂದು ದುಷ್ಟರು ಯಾರ್ಯಾರಿದ್ರು ಅವ್ರನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತಲೇ ಕೃಷ್ಣ ಅವತಾರ ನೆಟ್ಟಿದ್ದು ಭೂಮಿ ಮೇಲೆ. ಸೊ ಈ ಒಂದು ಅವತಾರದಲ್ಲಿ ಭೂಮಿಯ ಭಾರವನ್ನು ಕಮ್ಮಿ ಮಾಡಬೇಕು, ಯಾಕಂದರೆ ಕಲಿಯುಗ ಬರ್ತಾ ಇತ್ತು. ಕಲಿಯುಗಕ್ಕಿಂತ ಮುಂಚೆ ಯಾರು ದುಷ್ಟರಿದ್ದರೂ ಅವ್ರನ್ನೆಲ್ಲ ನಾಶನ ಮಾಡಬೇಕಿತ್ತು, ಅದಕ್ಕೆ ಯುದ್ಧ ನಡಿಬೇಕಿತ್ತು. ಇದೆಲ್ಲ ಆಯಿತು. ಆದರೆ ಇದಕ್ಕೆ ಮೂಲ ಕಾರಣ ದುರ್ಯೋಧನನೇ ಅಂತ ಹೇಳ್ಬೋದು. ಯಾಕಂದರೆ ದುರ್ಯೋಧನನ ಅಹಂಕಾರ ಮತ್ತು ಅವನ ಒಂದು ದುಷ್ಟ ಬುದ್ಧಿಯಿಂದ ಇದೆಲ್ಲ ನಡೀತು. ಮತ್ತು ಧೃತರಾಷ್ಟ್ರ ರಾಜನಾಗಿ ಇದನ್ನು ನಿಲ್ಲಿಸಲಿಲ್ವಲ್ಲ, ಅವನೂ ಕೂಡ ಇದಕ್ಕೆ ಖಳನಾಯಕ ಅಂತ ಹೇಳ್ಬೋದು. ಸೊ ಇದು ಮಹಾಭಾರತದಲ್ಲಿ ಯಾರು ಖಳನಾಯಕ ಅಂತ ಒಂದು ಪ್ರಶ್ನೆ ಬಂದಾಗ ಇದು ಉತ್ತರ. ಇದು ಬಹಳಷ್ಟು ಚರ್ಚೆ ನಡೀತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನಾದ್ರು ಇದ್ದರೆ ನಮಗೆ ಹೇಳಿ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಕೂಡ ಮಾತಾಡೋಣ. ಈ ಅಧ್ಯಾಯಕ್ಕೆ ಇಷ್ಟೇ. ಧನ್ಯವಾದಗಳು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಇವರು. ಅದರಿಂದ ಏನಾರೋ ಒಂದು ಅನ್ಯಾಯ ನಡೀತಿದ್ರೆ ನಾವು ಸುಮ್ಮನೆ ಅದನ್ನು ನೋಡ್ತಾ ಕೂತಿದ್ರೆ ಅದು ಅದ್ರ ಒಂದು ಅಪರಾಧ ನಮ್ಮೇಲೂ ಇದೆ ಅಂತ ಆಯಿತು. ಅದರಿಂದ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಬಿಡಿ ಅಂತ ಅದು ನಾವು ಅಷ್ಟು ಡೈರೆಕ್ಟಾಗಿ ಅನ್ವಯ ಮಾಡೋಕ್ಕಾಗಲ್ಲ. ಆದರೂ ಸಂಸ್ಕೃತದಲ್ಲಿ ಬಹಳ ಒಂದು ಪ್ರಾವರ್ಬ್ ಇದೆ,
ಮೌನಂ ಸಮ್ಮತಿ ಲಕ್ಷಣಂ ಅಂತ. ಮೌನಂ ಸಮ್ಮತಿ ಲಕ್ಷಣಂ, ಕರೆಕ್ಟ್. ನೀವು ಯಾವ್ದಾದ್ರು ಒಂದು ಅಪಚಾರ ನಡೀತಾ ಇದ್ದಾಗ ನೀವು ಸುಮ್ಮನೆ ಇದ್ರೆ ನಿಮಗೆ ಸಮ್ಮತಿ ಆಯ್ತು ಅದು ಅಂತ. ಸೈಲೆನ್ಸ್ ಇಸ್ ಅಪ್ರೂವಲ್. ಅದರಿಂದ ಅದು ಆಗ್ತಾ ಇರೋದನ್ನ ನೋಡಿ ಸಹಿಸ್ಕೊಂಡು ಸುಮ್ಮನೆ ನೀವು ಮನೆಗೆ ಹೋಗ್ಬಾರ್ದು, ಹೇಳ್ಬೇಕು ತಪ್ಪಾಗುತ್ತೆ, ಅದನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಆಮೇಲಿಂದ ಒಂದು ಕರ್ನಾಟಕದಿಂದ ಬರ್ತಾ ಇರೋ ಸುದ್ದಿ ನಿಮಗೆಲ್ಲ ಗೊತ್ತೇ ಇರ್ಬೋದು. ದರ್ಶನ್, ತೂಗುದೀಪ ದರ್ಶನ್ ಅವರನ್ನು ಬಂಧಿಸಿರೋದಂಥ ಸುದ್ದಿ. ಅವರು ಕೊಲೆಯ ಒಂದು ಅಪವಾದ ಅವ್ರ ಮೇಲೆ. ಇದು ಅವ್ರು ಬಹಳ ಮೆಗಾಸ್ಟಾರ್ ಅವರು ಕನ್ನಡದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ. ಅದರಿಂದ ಅವರನ್ನು ಬಂಧಿಸಿರೋದು, ಅವ್ರ ಮೇಲಿನ ಅಪವಾದ, ಇದೆಲ್ಲ ಬಹಳನೇ ಕನ್ನಡ ಜನತೆಗೆ, ಕನ್ನಡ ಪ್ರೇಮಿಗಳಿಗೆ, ಚಿತ್ರಪ್ರೇಮಿಗಳಿಗೆ ಬಹಳನೇ ಹೌದು ದೊಡ್ಡ ಶಾಕ್ ಅಂತ ಇಟ್ಕೊಳ್ಳಿ. ಅದರಿಂದ ಇದು ಹೀಗೆ ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಅಪೂರ್ವ ಪ್ರಸಂಗಗಳು ಅಂತ ಒಂದು ಅಂಕಣ ಪ್ರಾರಂಭ ಆಗಬೇಕಾಗಿತ್ತು, ಆದರೆ ಇವತ್ತು ಟೈಮ್ ಆಗಲಿಲ್ಲ. ಚಿಂತೆ ಇಲ್ಲ, ಅದಕ್ಕೇನೀಗ ಮುಂದಿನ ವಾರ ಅದನ್ನು ಪ್ರಾರಂಭಿಸ್ಬೋದಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನೆರವಾದ ಧಾರಣಿ ರಾವ್, ಡಾಕ್ಟರ್ ಬಾಲಕೃಷ್ಣ, ಪುಷ್ಪಾ ಗುರು ದೀಕ್ಷಿತ್ ಮತ್ತು ದೀಪಕ್ ರಾವ್ ಮತ್ತು ಫೋನ್ ಮಾಡಿದ ಉಷಾ ಶ್ರೀನಿವಾಸ್, ಇವರೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಹೇಳೋಣ. ಹೀಗೆ ಹೇಳ್ತಾ ಮುಂದಿನ ಭಾನುವಾರ ನಿಮ್ಮ ಭೇಟಿ ಜುಲೈ 7ರಂದು ಮಧ್ಯಾಹ್ನ 1 ಗಂಟೆಗೆ. ಈಗ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ. ನಾನು ಸಿಡ್ನಿ ಶ್ರೀನಿವಾಸ್. ನಾನು ಬೀಳ್ಕೊಡೋದಕ್ಕೆ ಮುಂಚೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅಭಿನಂದನೆಗಳನ್ನು ಹೇಳ್ತಾ ಗೋ ಇಂಡಿಯಾ ಅಂತ ಹೇಳ್ತಾ ಮುಂದಿನ ಭಾನುವಾರ ನಮ್ಮ ಕಾರ್ಯಕ್ರಮ, ನಿಮ್ಮ ಭೇಟಿ. ಹೌದು, ನಮಸ್ಕಾರ. ನೋಡೋಣ. ಥ್ಯಾಂಕ್ ಯು. ಬಂದ ಭಾಮೆಯ ನೋಡಲು ತಾ ಬಂದ ಭಾಮೆಯ ನೋಡಲು ತಾ ಬಂದ